ನೀವ್ ಹೇಳ್ರಿ, ಆಮೇಲೆ ಹಂಗೆ ಜೊತೆ ಹೇಳ್ರಿ. ಆಮೇಲೆ ವಿಮೋಚನೆ ಕಾಂಡ, ಆಮೇಲೆ ಯಾಜಕ ಕಾಂಡ, ಆಮೇಲೆ ಅರಣ್ಯ ಕಾಂಡ, ಆಮೇಲೆ ಧರ್ಮೋಪದೇಶ ಕಾಂಡ, ಆಮೇಲೆ ಯೋಶುವ, ಆಮೇಲೆ ನ್ಯಾಯಸ್ಥಾಪಕರು. ಹೀಗೆ ಒಂದೊಂದು ಪುಸ್ತಕದಲ್ಲಿ ಯೇಸು ಎಲ್ಲಿದ್ದಾರಂತೆ ನಾವು ಹುಡುಕೋಣವಾ ಮರಿಯಳು ಯೋಸೇಪು ಯೇಸು ಕಳ್ಕೊಂಡಿದ್ದಾಗ ಏನ್ ಮಾಡಿದ್ರಂತೆ? ಹುಡುಕ್ಲಿಲ್ವಾ? ಈಗ ನಾವು ಯೇಸುನ ಹುಡುಕ್ಬಾರ್ದ? ಬೈಬಲ್ ಹೇಳೋದು ಹುಡುಕ್ರಿ ನಿಮಗೇನಾಗುವುದು. ಏನನ್ನು ಹುಡುಕ್ಬೇಕು? ಯೇಸುವನ್ನ ಹುಡುಕ್ಬೇಕು. ವೆರಿ ಗುಡ್. ಏನನ್ನು ಹುಡುಕ್ಬೇಕು? ಯೇಸುವನ್ನ ನಾವು ಸಹ ಹುಡುಕ್ಬೇಕು. ಇವಾಗ ದೇವರ ಕೃಪೆಯಿಂದ ನಿಮಗೆ ಒಂದು ವೇಳೆ ಹುಡುಕದೆ ಗೊತ್ತಾಗದೆ ಇರ್ಬೋದು, ಆದ್ರೆ ನಮಗೆ ಹುಡುಕಿ ಇವತ್ತು ನಿಮಗೆ ಕೊಡ್ತೀವಲ್ಲ, ಹೆಂಗೆ? ಬಾಳೆನ್ ಸಿಪ್ಪೆನ ಬಿಡಿಸಿ ನಿಮ್ ಬಾಯಲ್ಲಿ ಇಟ್ಟಂಗೆ. ಇದನ್ನು ನೀವು ತಗೊಳ್ಳಿಲ್ಲ ಅಂದ್ರೆ ಹೇಳ್ರಿ, ಇದನ್ನು ನೀವು ತಿನ್ಲಿಲ್ಲ ಅಂದ್ರೆ ಏನಾಗುತ್ತೆ? ನಿಮಗೆ ನಷ್ಟ. ಹಲ್ಲೆಲೂಯ. ಅದಕ್ಕೆ ಇವಾಗ ಇದನ್ನ ನೋಡಿ ಕಂಡಿಡಿದು ಈಗ ನಮ್ಮ ಮಧ್ಯದಲ್ಲಿ ನಾವು ಕೇಳಲಿಕ್ಕೆ ಹೋಗ್ತೀವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಸೊ ಆದಿಕಾಂಡದಲ್ಲಿ ಯೇಸು ಏನಾಗಿದ್ದಾರೆ, ಯೇಸು ಯಾರಾಗಿದ್ದಾರೆ ಎಂಬುದಾಗಿ ನೋಡಬೇಕಾದ್ರೆ, ಯೇಸು ಆತನು ಸೃಷ್ಟಿಕರ್ತನಾಗಿದ್ದಾನೆ. ಹಲ್ಲೆಲೂಯ. ಯೋಹನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ರಿಂದ 3 ವಚನ ತನಕ ನಾವು ಓದಿಕೊಳ್ಳೋಣ. 1ನೇ ಅಧ್ಯಾಯ 1ರಿಂದ 3 ಬೇಗ. ಮೈ ಕೊಡ್ರಪ್ಪ. ಆದಿಯಲ್ಲಿ ವಾಕ್ಯವಿತ್ತು, ಇವತ್ತು ಆಂಟಿನ ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. ಮೀರಿದ ತಡೀಲಿ. ಆ ವಾಕ್ಯವು ಒಂದ್ ನಿಮಿಷ ದೀಪಣ್ಣಗೆಲ್ಲ ಕೈ ಚಪ್ಪಳ ಫಸ್ಟ್ ತೆಗೆದಿದ್ದಾರೆ ಇವತ್ತು ಬೈಬಲ್. ಪ್ರೈಸ್. ಮೈ ಕೊಡಪ್ಪ ದೀಪಣ್ಣಿಗೆ. ಓಕೆ, ಹೋದ್ರಿ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು. ಆಮೆನ್. ಆತನ ಮೂಲಕವಾಗಿ ಸಮಸ್ತವೇನಾಯ್ತು? ಆದಿಕಾಂಡದಲ್ಲಿ ದೇವರೆಲ್ಲಿದ್ದಾರೆ? ಸಮಸ್ತವನ್ನ ಉಂಟು ಮಾಡಿದಂತ ಸೃಷ್ಟಿ ಕರ್ತನಾಗಿದ್ದಾನೆ. ಕೊಲೊಸ್ಸೆಯರ ಪತ್ರಿಕೆ 1ನೇ ಅಧ್ಯಾಯ 16. ಪಟಾರ ಅಂತ ತೆಗಿಬೇಕು, ಎಲ್ಲ ಮುಗಿಸಕ್ಕಾಗಲ್ಲ, ಅದಕ್ಕಾಗಿ ಪ್ರೈಸ್ ದಿ ಲಾರ್ಡ್. ಕೊಲೊಸ್ಸೆಯರ ಪತ್ರಿಕೆ 1:16. ಇನ್ನು ಹುಡುಕ್ತಾ ಇದ್ದೀರಾ? ಕೊಲೊಸ್ಸೆ ರಾಮ ಮುಂದೆ ಬಾ. ಹಿಂದೆ ಹೋಗಿ ಕುತ್ಕೊಂಡಿದ್ದೆ. ನೀನೇನು ಸೇವೆನ ಮಾಡ್ತೀಯ? ಏನ್ ಸೇವಕನು? ಬಾ ಮೈಕ್ ಇಡ್ರಿ, ಮಧ್ಯದಲ್ಲಿ ಇಡ್ರಿ. ಚೇರ್ ಇಟ್ಟು ಮೈಕ್ ಇಡ್ರಪ್ಪ. ಚೇರ್ ಇಟ್ಟು ಮೈಕ್ ಇಡ್ರಿ. ಕೆಳಗೆ ಬಗ್ಗಿ ನಮಸ್ಕಾರ ಮಾಡಿ ತೆಗಿಯಕ್ಕಾಗತ್ತೆ. ಏನು ಹೇಳಿಬೇಡ. ಅಲ್ಲೇರ ಮೈಕ್ ಇಟ್ಕ. ಚೇರ್ ತಿರ್ಗ್ಸಪ್ಪ, ಹಿಂಗೆ ತಿರ್ಗ್ಸ್. ಓಕೆ, ಈಸಿ ಆಗುತ್ತಾ? ಹೋದ್ರಿ ಇವಾಗ. ಭೂಪರ ಲೋಕಗಳಲ್ಲಿ ಇರುವ ದೃಶ್ಯವಾದವುಗಳೆಲ್ಲವೂ ಅರ್ಥ ಆಯ್ತು? ಇರಿ. ಭೂಪರ ಲೋಕಗಳಲ್ಲಿರುವ ದೃಶ್ಯವಾದವುಗಳೆಲ್ಲವೂ ಅಂದ್ರೆ ಅರ್ಥ ಏನು? ಭೂ ಅಂದ್ರೇನು? ಭೂಲೋಕ. ಆಮೇಲೆ ಪರ ಅಂದ್ರೆ ಪರಲೋಕ. ಮೇಲೆ ಕೆಳಗೆ ಏನೆಲ್ಲ ನಾವು ಕಾಣ್ತಾ ಇದೀವೋ ದೃಶ್ಯಗಳೆಲ್ಲವೂ ಓದ್ರಿ. ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಯಾವ ದೊರೆತನಗಳಾಗಲಿ, ಯಾವ ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಯಾರಲ್ಲಿ ಸೃಷ್ಟಿಸಲ್ಪಟ್ಟವು? ಯೇಸು. ಎಲ್ಲರೂ ಹೇಳ್ರಿ, ಯಾರಲ್ಲಿ ಸೃಷ್ಟಿಸಲ್ಪಟ್ಟವು? ಹಾಗಾದರೆ ಆದಿಕಾಂಡದಲ್ಲಿ ಯೇಸು ಏನಾಗಿದ್ದಾರೆ? ಸೃಷ್ಟಿಯ ಕರ್ತನಾಗಿದ್ದಾರೆ. ಎಲ್ಲರೂ ಹೇಳ್ರಿ, ಆದಿಕಾಂಡದಲ್ಲಿ ಯೇಸು ಏನಾಗಿದ್ದಾರೆ? ಆಮೆನ್. ಹಲ್ಲೆಲೂಯ. ಎರಡನೇದು ಯಾವ ಪುಸ್ತಕ ಬರುತ್ತೆ? ವಿಮೋಚನೆ ಕಾಂಡ. ಎಲ್ಲರೂ ಹೇಳ್ರಿ, ಯಾವ ಪುಸ್ತಕ? ವಿಮೋಚನೆ ಕಾಂಡದಲ್ಲಿ ಯೇಸು ಏನಾಗಿದ್ದಾರೆ ಅಂದ್ರೆ, ಆತನು ನಮಗಾಗಿ ಆತನು ಪಸ್ಕದ ಕುರಿಮರಿಯಾಗಿದ್ದಾನೆ. ಏನಾಗಿದ್ದಾನೆ? ಪಸ್ಕದ ಕುರಿ. ವಿಮೋಚನೆ ಕಾಂಡದಲ್ಲಿ ಯೇಸು ಸ್ವಾಮಿ ಏನಾಗಿದ್ದಾರೆ? ಎಲ್ಲರೂ ಹೇಳ್ರಮ್ಮ. ಯಾಕೆ ಹಂಗ್ ನೋಡ್ತಾ ಇದ್ದೀರಿ? ಎಲ್ಲರೂ ಹೇಳ್ರಿ, ಏನಾಗಿದ್ದಾನೆ ಯೇಸು ಸ್ವಾಮಿ? ಪಸ್ಕದ ಕುರಿಮರಿಯಾಗಿದ್ದಾನೆ. ಯಾವ? ವಿಮೋಚನೆ ಕಾಂಡ 12ನೇ ಅಧ್ಯಾಯ 11ನೇ ವಚನ ಓದ್ಕೊಳ್ಳೋಣ. ವಿಮೋಚನೆ ಕಾಂಡ 12:11. ವಿಮೋಚನೆ ಕಾಂಡ 12:11.
ಆ ಭೋಜನವನ್ನು ಹಂಗೆ ಇಟ್ಕೊಳ್ರಿ. ಇನ್ನೊಬ್ಬರು ಸಿಸ್ಟರ್ 1 ಕೊರಿಂಥದವರಿಗೆ 5:7 ತೆಗೆದುಕೊಳ್ತಾರೆ. ಇವಾಗ ವಿಮೋಚನೆ ಕಂಡು ಹೋದಪ್ಪ. ಆ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗೆಂದರೆ, ಕೊಡ್ರಿ. ಆ ಭೋಜನವನ್ನು ಮಾಡಬೇಕಾದ ಕ್ರಮ ಏನೆಂದರೆ, ನೀವು ನಡುವನ್ನು ಕಟ್ಟಿ ಕೆರವನ್ನು ಮೆಟ್ಟಿಕೊಂಡು ಕೋಲು ಹಿಡಿದು ತೊರೆಯಾಗಿ ಮಾಡಬೇಕು. ಇದು ಯೆಹೋವನಿಗೆ ಆಚರಿಸತಕ್ಕ ಪಸ್ಕ ಹಬ್ಬವು. ಇದು ಯೆಹೋವನಿಗೆ ಮಾಡಬೇಕಾದಂತ ಆಚರಿಸಬೇಕಾದಂತ ಪಸ್ಕ ಹಬ್ಬವು. ಆಮೇಲೆ ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚೊಚ್ಚಲಾಗಿರುವುದನ್ನೆಲ್ಲ ಸಂಹರಿಸುವೆನು. ಆಮೆನ್, ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಪಸ್ಕದ ಕುರಿಮರಿಯಾಗಿ ನಮಗಾಗಿ ಏನಾಗಿದ್ದಾರೆ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ವಿಮೋಚನೆ ಕಾಂಡದಲ್ಲಿ ಒಡೆಯಲ್ಪಟ್ಟಿದ್ದಾನೆ. ಈಗ 1 ಕೊರಿಂಥ 5:7 ಓದ್ರಿ. ನೀವು ಉಳಿ ಇಲ್ಲದವರು ಎನಿಸಿಕೊಂಡದರಿಂದ, ಉಳಿ ಇಲ್ಲದವರು ಎಂದು ಎಣಿಸಿಕೊಂಡದರಿಂದ ಹಳೆ ಉಳಿಯನ್ನು ಹಳೆ ಉಳಿಯನ್ನು ತೆಗೆದುಹಾಕಿ ಹೊಸ ಕಣಿಕೆದಂತಾಗಿರ್ರಿ. ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ. ಅದಾವುದೆಂದರೆ ಕ್ರಿಸ್ತನೇ. ಆಮೆನ್. ಯೇಸು ಎಲ್ಲಿ ಬಂದ್ರು ವಿಮೋಚನೆ ಕಾಂಡದಲ್ಲಿ? ಪಸ್ಕದ ಕುರಿಮರಿಯಾಗಿ ವಿಮೋಚನೆ ಕಾಂಡದಲ್ಲಿ ಅವಾಗಲೇ ಏನಾಗಿದ್ದಾರೆ? ನಮಗಾಗಿ ಆತನು ಒಡೆಯಲ್ಪಟ್ಟಿದ್ದಾನೆ. ಹಾಗಾದ್ರೆ ವಿಮೋಚನೆ ಕಾಂಡದಲ್ಲಿ ಯೇಸು ನಮಗಾಗಿ ಏನಾಗಿದ್ದಾರೆ? ಪಸ್ಕದ ಕುರಿಮರಿ. ಎಲ್ಲರೂ ಹೇಳ್ರಿ. ಆ ಪಸ್ಕದ ಕುರಿಮರಿ ಏನಕ್ಕಾಗಿ ಒಡೆಯಲ್ಪಡುತ್ತಂದ್ರೆ, ಆ ರಕ್ತ ಯಾರ ಮನೆಯಲ್ಲಿ ಕಾಣಲ್ಪಡುತ್ತೋ ಆ ಮನೆಯೊಳಗೆ ಸಂಹಾರ ದೂತನು ಏನಾಗಲಿಲ್ಲ, ಒಳಗೆ ಪ್ರವೇಶಿಸಲಿಲ್ಲ, ಆ ಮನೆಯಲ್ಲಿ ನಾಶ ಉಂಟಾಗಲಿಲ್ಲ. ಹಾಗೆ ಯೇಸು ನಿನಗಾಗಿ ಹೊಸ ಒಡಂಬಡಿಕೆಯಲ್ಲಿ ಪಸ್ಕದ ಕುರಿಮರಿಯಾಗಿ ಆತನು ಒಡೆಯಲ್ಪಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ವಿಮೋಚನೆ ಕಾಂಡ ಆದ ಮೇಲೆ ನೆಕ್ಸ್ಟ್ ಬರುವುದು ಯಾವುದು? ನಮಗೆ ಯಾಜಕ ಕಾಂಡ. ಯಾಜಕ ಕಾಂಡದಲ್ಲಿ ಯೇಸು ನಮಗಾಗಿ ಏನಾಗಿದ್ದಾನೆ ಅಂದ್ರೆ ಮಹಾಯಾಜಕನಾಗಿದ್ದಾನೆ. ಮಹಾಯಾಜಕನು ಆಗಿದ್ದಾನೆ. ಒಬ್ರು ಸಿಸ್ಟರ್ ಯಾವುದು ಯಾಜಕ ಕಾಂಡ 16ನೇ ಅಧ್ಯಾಯ 1ನೇ ವಚನವನ್ನು ಓದ್ಕೊಳ್ತಾರೆ. ಆಮೇಲೆ ಇಬ್ರಿಯರ ಪತ್ರಿಕೆ 4ನೇ ಅಧ್ಯಾಯ 14-15 ನಮ್ಮ ಮುಂದಿನ ಇಬ್ಬರಲ್ಲಿ ಯಾರಾದರೂ ಒಬ್ರು ಓದುವಂತರಾಗಿರ್ತಾರೆ. ಓದ್ಕೊಳ್ಳೋಣ. 16:1. ಆರೋನನ 2 ಮಕ್ಕಳು ಯೆಹೋವನ ಸನ್ನಿಧಿಗೆ ಬಂದು ನಾಶವಾದ ಮೇಲೆ ಯೆಹೋವನು ಮೋಶೆ ಸಂಗಡ ಮಾತಾಡಿ ಹೇಳಿದ್ದೇನೆಂದರೆ, ನಿನ್ನ ಅಣ್ಣನಾದ ಆರೋನನು ಮನಸ್ಸಿಗೆ ಬಂದಾಗೆಲ್ಲ ತೆರೆಯನ್ನು ದಾಟಿ ಮಹಾಪವಿತ್ರ ಸ್ಥಾನದೊಳಗೆ ಮಂಜೂಷದ ಮೇಲಣ ಕೃಪಾಸನ ಹತ್ತಿ ಬರಬಾರದೆಂದು ಅವನಿಗೆ ಹೇಳು. ನಾನು ಕೃಪಾಸನದ ಮೇಲೆ ಮೇಘದಲ್ಲಿ ಕಾಣಿಸಿಕೊಳ್ಳುವುದರಿಂದ ಅವನು ನಾಶವಾದನು. ಆಮೆನ್, ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಯೇಸು ಮಹಾಯಾಜಕನಾದವನಿಗೆ ಹೇಳ್ತಾ ಇದ್ದಾರೆ, ಪದೇ ನನ್ನ ಏನ್ ಮಾಡಬಾರದು, ಮಹಾಪರಿಷದಕ್ಕೆ ಆತನು ಬರ್ಕೂಡದಂತ ಹೇಳು. ಯಾಕಂದ್ರೆ ಸಡನ್ ಆಗಿ ಇಷ್ಟ ಬಂದಾಗೆ ದೇವರನ್ನ ನಿನ್ನ ಕೈ ಎತ್ತಿ ಆರಾಧನೆ ಮಾಡಂಗಿಲ್ಲ. ಸಡನ್ ಆಗಿ ದೇವರೇ ಅಪ್ಪ ತಂದೆ ನಿನ್ನ ಕೂಗಂಗಿಲ್ಲ. ಸಡನ್ ಆಗಿ ದೇವರ ಹತ್ರ ಪ್ರಾರ್ಥನೆ ಮಾಡಂಗಿಲ್ಲ. ಹಾಗೆ ಮಾಡಿದ್ರೆ ಏನಾಗ್ತೀಯಂತೆ? ನಾಶವಾಗ್ಬಿಡ್ತೀಯ. ಹಾಗೆ ಮಾಡಬೇಡ ಅಂತ ಹೇಳಿದ್ರು. ಆದರೆ ಇಬ್ರಿಯರ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 14-15 ವಚನವನ್ನು ಓದ್ಕೊಳ್ರಿ. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು, ದೇವಕುಮಾರನಾಗಿರುವ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿದ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮಗೆ ಯಾರಿದ್ದಾನೆ? ಮಹಾಯಾಜಕನಿದ್ದಾನೆ. ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಾಗಿ ಇಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಇಲ್ಲಿ ನಾವು ನೋಡ್ತೇವೆ, ಹಳೆ ಒಡಂಬಡಿಕೆ ಮಹಾಯಾಜಕನು ಇಷ್ಟ ಬಂದಾಗ ಏನ್ ಮಾಡಕ್ಕಾಗಲ್ಲ,
ಪವಿತ್ರ ಸ್ಥಳಕ್ಕೆ ಹೋಗಕ್ಕೆ ಆಗಲ್ಲ. ಆದರೆ ಇಲ್ಲಿರುವ ಮಹಾಯಾಜಕನು ಆತನೇನ್ ಮಾಡಿದಾನೆ, ಆಕಾಶ ಮಂಡಲವನ್ನ ದಾಟಿಕೊಂಡು ಆತನು ಹೋಗಿರೋದ್ರಿಂದ ನಾವು ಯಾವಾಗಲಾದರೂ ಎನಿ ಟೈಮ್ ದೇವರ ಬಳಿಗೆ ನಾವು ಬರಲಿಕ್ಕೆ ನಮಗೆ ಸಾಧ್ಯವಾಗಿದೆ. ನಮಗಿರುವ ಆತನು ಯೇಸು ಏನಾಗಿದ್ದಾನೆ, ಮಹಾಯಾಜಕನಾಗಿದ್ದಾನೆ. ಎಲ್ಲಲ್ರಿ ಹಲ್ಲೆಲೂಯಾ. ಯಾಜಕ ಕಾಂಡದಲ್ಲಿ ಯೇಸು ಏನಾಗಿದ್ದಾರೆ, ಮಹಾ ಯಾಜಕನಾಗಿದ್ದಾನೆ. ಈಗ ಅರಣ್ಯ ಕಾಂಡ, ಯಾಜಕ ಕಾಂಡ ಆದ ಮೇಲೆ ಯಾವುದು ಬರುತ್ತೆ, ಅರಣ್ಯ ಕಾಂಡ ಬರುವಂತದಾಗಿ ಕಾಣಲ್ಪಡ್ತದೆ. ಅರಣ್ಯ ಕಾಂಡದಲ್ಲಿ ನಾವು ನೋಡಬೇಕಾದ್ರೆ ಯೇಸು ನಮಗಾಗಿ ಆತನು ಏನಾಗಿದ್ದಾನೆ ಅಂದ್ರೆ, ಅರಣ್ಯದಲ್ಲಿ ಆತನು ನೋಡಬೇಕಾದರೆ ನಮಗೆ ನೀರು ಉಣಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಅರಣ್ಯದಲ್ಲಿ ಯೇಸು ಏನಾಗಿದೆ, ನಮಗೆ ಜೀವ ನದಿಯಾಗಿದ್ದಾರೆ. ಆತನು ಅರಣ್ಯದಲ್ಲಿ ಬಂಡೆಯಲ್ಲಿನ ಜನರು ನೀರನ್ನು ದೇವರು ಆ ಕೊಟ್ಟ ಬಂಡೆ ಒಳಗಿಂದ ನೀರು ಬಂತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೋಹನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 14ನೇ ವಚನವನ್ನು ಒಬ್ಬರು ತೆಗೆದುಕೊಳ್ಳ್ರಿ. ಹಿಂದೆ ಸಿಸ್ಟರ್ 4:14 ತೆಗೆದುಕೊಳ್ತಾರೆ. ಮುಂದೆ ಇರುವಂತವರು 1 ಕೊರಿಂಥದವರಿಗೆ 10:4 ಓದುವಂತರಾಗಿರುತ್ತೆ. 1 ಕೊರಿಂಥೆ 10:4. ಯೋಹಾನ 4:14. ದೇವರೇ ಗತಿ. ಪ್ರೈಸ್ ಲಾರ್ಡ್. ದೇವರೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರಪ್ಪ. ಪ್ರೈಸ್ ಗಾಡ್. ಹಿಂಗಿದ್ರೆ ಹೆಂಗೆ? ಓದಪ್ಪ. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಅರಣ್ಯ ಕಾಂಡದಲ್ಲಿ ನೀರನ್ನು ಕುಡಿದವರು ದಿವಸ ಮತ್ತೆ ಮತ್ತೆ ನೀರನ್ನ ಕುಡಿಬೇಕಾಗಿತ್ತು. ಅವರಿಗೆ ಆ ಬಂಡೆ ಪ್ರತಿದಿನ ಅವ್ರು ಎಲ್ಲೆಲ್ಲ ಹೋದ್ರು ಆ ಬಂಡೆ ಅವರಿಂದನೇ ಹೋಗ್ತಾನೆ ಇತ್ತು. ನೋಡಪ್ಪ ಇಲ್ಲಿ ಕ್ಯಾಮ್ರಾಮನ್ ಸ್ವಲ್ಪ ಆ ಕಡೆ ಈ ಕಡೆ ನೋಡುವಾಗ, ಪ್ರೈಸ್ ಎಲ್ಲ ಏನ್ ಮಾಡ್ತಾ ಇತ್ತು, ಬಂಡೆ ಅವರಿಂದನೇ ಹೋಗ್ತಾ ಇತ್ತು. ಅವರು ಉದಾಹರಣೆ, ಆ ಬಂಡೆ ಚಳ್ಳಿಕೆರೆಯಲ್ಲಿ ಸ್ಟಾರ್ಟ್ ಆಗಿದ್ದು ಹಿರಿಯೂರಿಗೆ ಹೋದ್ರೆ ಹಿರಿಯೂರು ತನಕ ಏನಾಗ್ತಿತ್ತು, ಆ ಬಂಡೆ ಹಿಂದ್ಗಡೆನೆ ಹೋಗ್ತಾ ಇತ್ತು. ನೀವೆಲ್ಲಾದ್ರೂ ನೋಡಿದಿರಾ ಬಂಡೆ ಸರ್ಕೊಂಡು ಹೋಗಿರೋದು? ಇಲ್ಲಿ ನನ್ನಿಮಳ ಗುಡ್ಡ ಇದೆ, ನಮ್ಮ ಬಸಣ್ಣ ಎಲ್ಲರಿಗಿಂತ ವಯಸ್ಸಾದವರು. ನನ್ನಿಮಳ ಗುಡ್ಡ ಯಾವ ಸುಮಾರು ಒಂದು 50-60 ವರ್ಷದಿಂದ ನೋಡ್ತಾ ಇದ್ದಾರೆ. ಅದು ಅಲ್ಲೇ ಐತೆ. ಆದರೆ ಇವ್ರಿಗೆ ಇಸ್ರೇಲರಿಗೆ ಕೊಟ್ಟಂತ ನೀರು ಕೊಟ್ಟಂತ ಬಂಡೆ ಏನ್ ಮಾಡ್ತಂತೆ, ಚಳ್ಳಿಕೆರೆಯಿಂದ ಹೊರಟಿದ್ದು ಹಿರಿಯೂರಿಗೆ ಹೋಯ್ತು. ಹಿರಿಯೂರಿಂದ ಎಲ್ಲಿಗೆ ಬಂತು, ಚಿತ್ರದುರ್ಗಕ್ಕೆ ಬಂತು. ಚಿತ್ರದುರ್ಗ ಎಲ್ಲಿಗೆ ಬಂತು, ಅದು ಮೊಳಕಾಮೂರ್ಗೆ ಹೋಯ್ತು. ಹೀಗೆ ಅವ್ರು ಹೋಗಿದ್ದ ಕಡೆಗಳೆಲ್ಲ ಬಂಡೆ ಏನಾಯ್ತು, ಹೋಗ್ತಾನೆ ಇತ್ತು. ಯಾಕೆಂದ್ರೆ ಅವರಿಗೆ ನೀರು ಕುಡಿದ್ರೆ ಮತ್ತೆ ಏನಾಗ್ತಿತ್ತು, ದಾಹವಾಗ್ತಾ ಇತ್ತು. ಈಗ ನಾವು ನೋಡ್ತೀವಿ ಯೋಹಾನ 4:14 ಏನಂತ ನೋಡ್ತೀವಿ, ಓದ್ಕೊಳ್ರಿ. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಏನಾಗುವುದಿಲ್ಲ? ಹಾಗಾದರೆ ಅರಣ್ಯ ಕಾಂಡದಲ್ಲಿ ಯೇಸು ಏನಾಗಿದ್ರು, ನೀರಾಗಿದ್ರು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಈಗ 1 ಕೊರಿಂಥೆ 4:10 ಓದ್ರಿ. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು. ದೈವಿಕವಾದ ಒಂದೇ ಆಹಾರವನ್ನ ತಿಂದರು. ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ದೈವಿಕವಾದ ಒಂದೇ ಎಷ್ಟು ನೀರು ಕುಡಿದ್ರು? ಒಂದೇ ನೀರನ್ನ ಕುಡಿದರು, ಬಂಡೆಯಿಂದ ಬಂದದ್ದು. ಆಮೇಲೆ ಹೇಗೆಂದರೆ ಅವರ ಹಿಂದೆ ಏನ್ ಮಾಡ್ತಿತ್ತಂತೆ, ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಅಂದ್ರೆ ಇಸ್ರೇಲರು ಎಲ್ಲೆಲ್ಲಾ ಹೋಗ್ತಾ ಇದ್ರು. ಒಂದೊಂದು ಊರನ್ನ ಹೋಗ್ತಾ ಇರುವಾಗ ಅವ್ರ ಹಿಂದೆ ಬಂಡೆ ಹಂಗೆ ಉರುಳ್ಕೊಂಡು ಹೋಗ್ತಾನೆ ಇತ್ತಂತೆ. ಉರುಳ್ಕೊಂಡು ಹೋಗ್ತಿತ್ತೋ ಅಥವಾ ಕಾರು ಬಸ್ಸು ಹೋಗ್ತಿತ್ತೋ ಅಥವಾ ಹಂಗೆ ಟ್ರೈನಲ್ಲಿ ಹೋಗ್ತಿತ್ತೋ ಅದು ಗೊತ್ತಿಲ್ಲ. ಆದ್ರೆ ಅವ್ರ ಹಿಂದೆ ಏನ್ ಹೋಗ್ತಾ ಇತ್ತು, ದೈವಿಕ ಬಂಡೆ ಹೋಗ್ತಿತ್ತು. ಹೋದ್ರಿ. ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ದೈವಿಕವಾದ ಬಂಡೆ ಒಳಗಿಂದ ಬಂದಂತ ನೀರನ್ನು ಕುಡಿತಿದ್ರು. ಆ ಬಂಡೆ ಕ್ರಿಸ್ತನೇ. ಹಲ್ಲೆಲೂಯಾ. ಆ ಬಂಡೆ ಕ್ರಿಸ್ತನೇ ಆಗಿದ್ದಾನೆ. ಹಾಗಾದ್ರೆ ಪ್ರೇರೆ, ಅರಣ್ಯ ಕಾಂಡದಲ್ಲಿ ಯೇಸು ಏನಾಗಿದ್ದರು, ನೀರು ಆಗಿದ್ರು. ಆ ನೀರು ಯಾರಾಗಿದ್ದಾರೆ, ಯೇಸುವೆ ಜೀವದ ನದಿಯಾಗಿ ಕಾಣಲ್ಪಡೋನಾಗಿದ್ದಾನೆ. ಹಲ್ಲೆಲೂಯಾ. ಅರಣ್ಯ ಕಾಂಡ ಆದ ಮೇಲೆ ಯಾವ ಪುಸ್ತಕ ಬರುತ್ತೆ? ಧರ್ಮೋಪದೇಶ ಕಾಂಡ
ಬರುವಂತದಾಗಿ ಕಾಣಲ್ಪಡುತ್ತದೆ. ಧರ್ಮೋಪದೇಶದಲ್ಲಿ ಯೇಸು ಆತನು ಏನಾಗಿದ್ದನು ಎಂಬುದಾಗಿ ನೋಡಬೇಕಾದರೆ ಆತನು ತನ್ನ ಜನರನ್ನು ಬಿಡಿಸುವ ಆತನೇನಾಗಿದಂತೆ ಹದ್ದುವಿನ ಹಾಗೆ ಆತನು ತನ್ನ ರೆಕ್ಕೆಗಳನ್ನ ಚಾಚುವನಾಗಿದ್ದ. ಹಲ್ಲೆಲೂಯಾ. ಯೇಸು ತನ್ನ ಹದ್ದು ತನ್ನ ಮರಿಗಳನ್ನ ಕಾಪಾಡಬೇಕಂದ್ರೆ ಅದೇನ್ ಮಾಡುತ್ತಂದ್ರೆ ಹದ್ದುಗಳನ್ನ ಕರ್ಕೆಗಳನ್ನ ಚಾಚಿಕೊಂಡು ಅದು ಹಾಗೆ ರಭಸವಾಗಿ ಇಳಿದು ಬರುವಂತದ್ದಾಗಿದೆ. ಹದ್ದಿನ ಗೂಡಲ್ಲಿ ಏನಾದರೂ ಹಾವೋ ಅಥವಾ ಬೇರೆ ಪಕ್ಷಿಯೋ ಏನಾದರೂ ಹೋಗುವಾಗ ಹದ್ದು ನೋಡ್ಕೊಂಡಿರಲ್ಲ, ಫಸ್ಟ್ ಅದೇನ್ ಮಾಡುತ್ತೆ, ರೆಕ್ಕೆಗಳನ್ನ ಚಾಚಿಕೊಂಡು ಅದರ ಕಡೆ ವೇಗವಾಗಿ ಹರಿದು ಬರ್ತದೆ. ಹಾಗೆ ಹಳೆ ಒಡಂಬಡಿಕೆಯಲ್ಲಿ ಧರ್ಮೋಪದೇಶ ಖಂಡದಲ್ಲಿ ಯೇಸು ಆತನೇನಾಗಿದೆ ಅಂದ್ರೆ ತನ್ನ ರೆಕ್ಕೆಗಳನ್ನ ಚಾಚುವನಾಗಿ ಆತನು ತನ್ನ ಜನರ ಬಳಿಗೆ ಆತನು ಬರುವನಾಗಿ ಕಾಣಲ್ಪಟ್ಟ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ ಅದರಲ್ಲಿ 11 ಮತ್ತು 12ನೇ ವಚನವನ್ನು ಒಬ್ಬರು ತೆಗೆದುಕೊಳ್ಳ್ರಿ. ಇನ್ನೊಬ್ಬರು ವಿಮೋಚನೆ ಕಾಂಡ 19ನೇ ಅಧ್ಯಾಯ 4ನೇ ವಚನವನ್ನು ತೆಗೆದುಕೊಳ್ಳ್ರಿ. ಧರ್ಮೋಪದೇಶ ಕಾಂಡ 32, 11, 12. ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲರನ್ನು ಆದುಕೊಂಡದ್ದು ಯಾವ ಅನ್ಯ ದೇವರಾದರೂ ಇಲ್ಲವೇ ಯೆಹೋವನೊಬ್ಬನೇ ಅವರನ್ನು ನಡೆಸಿಕೊಂಡು ಹೋದದ್ದು. ಹಲ್ಲೆಲೂಯಾ. ವಿಮೋಚನೆ ಕಾಂಡ 19, 24 ಓದ್ಕೊಳ್ರಿ. ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಕ್ಷಮಿಸ್ರಿ 19:4. ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದನೋ ಇದನ್ನೆಲ್ಲ ನೀವು ನೋಡಿದ್ದೀರಷ್ಟೇ. ಹಲ್ಲೆಲೂಯಾ. ಹಾಗಾದರೆ ಧರ್ಮೋಪದೇಶದ ಖಂಡದಲ್ಲಿ ದೇವರು ಏನಾಗಿದೆ ಅಂದ್ರೆ ತನ್ನ ರೆಕ್ಕೆ ಮೇಲೆ ಹೊತ್ತುಕೊಂಡಿರುವ ಮರಿಗಳಂತೆ ದೇವರು ನಮ್ಮನ್ನ ಏನ್ ಮಾಡಿಕೊಂಡಿದ್ದಾನೆ, ಆತನು ಹೊತ್ತುಕೊಂಡವನಾಗಿದ್ದಾನೆ. ಹಲ್ಲೆಲೂಯಾ. ಯೆರೂಸಲೇಮ್ ನೋಡಿ ಹೇಳಿದ್ರು, ಯೆರೂಸಲೇಮೇ ಹದ್ದು ತನ್ನ ಮರಿಗಳನ್ನ ಕೂಡಿಸಿಟ್ಟುಕೊಳ್ಳುವಾಗೆ ನಾನು ನಿನ್ನನ್ನು ಎಷ್ಟೋ ಸಾರಿ ಏನ್ ಮಾಡ್ಬೇಕಂತಿದ್ದೆ, ಕೂಡಿಸಿಟ್ಟುಕೊಳ್ಳಬೇಕಂತಿದ್ದೆ, ನಿನಗೋ ಏನಿರಲಿಲ್ಲ, ಮನಸ್ಸು ಇಲ್ಲದೆ ಹೋಯಿತು. ಹಾಗಾದರೆ ದೇವರು ನಮಗೆ ಏನಾಗಿದ್ದಾರೆ, ಯೇಸು ಸ್ವಾಮಿ ಹಳೆ ಒಡಂಬಡಿಕೆಯಲ್ಲಿ ಆತನು ಹದ್ದುವಿನ ಹಾಗೆ ನಮ್ಮನ್ನು ರೆಕ್ಕೆ ಮೇಲೆ ಹೊತ್ತುಕೊಂಡು ನಮ್ಮನ್ನ ಕಾಯುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಧರ್ಮೋಪದೇಶ ಕಂಡಾದ ಮೇಲೆ ಯಾವುದು ಬರುತ್ತೆ? ಯೆಹೋಶುವನು ಬರೆದಂತ ಪುಸ್ತಕ ಬರುವಂತದಾಗಿದೆ. ಯೆಹೋಶುವನ ಪುಸ್ತಕದಲ್ಲಿ ಯೇಸು ಏನಾಗಿದ್ದಾನೆ ಅಂದ್ರೆ ಆತನು ಸೇನೆಯ ನಾಯಕನೆಂದರೆ ಯುದ್ಧ ವೀರನಾಗಿರುವ ನಾಯಕನಾಗಿದ್ದಾನೆ. ಸೇನಾಧೀಶನಾದಂತ ಯೆಹೋವನು ಯುದ್ಧದ ನಾಯಕನಾಗಿ ಕಾಣಲ್ಪಡುವನಾಗಿದ್ದಾನೆ. ಯೆಹೋಶುವನು ಬರೆದ ಪುಸ್ತಕ 5ನೇ ಅಧ್ಯಾಯ 13ರಿಂದ 15 ತನಕ ನಾವು ಓದಿಕೊಳ್ಳೋಣ. ಯೆಹೋಶುವ 5ನೇ ಅಧ್ಯಾಯ 13ರಿಂದ 15 ತನಕ ಓದಿಕೊಳ್ಳೋಣ. ಯೆಹೋಶುವನು ಯೆರಿಕೋ ಕೋವಿನ ಹತ್ತಿರದಲ್ಲಿದ್ದಾಗ ಒಂದಾನೊಂದು ದಿನ ಕಣ್ಣೆತ್ತಿ ನೋಡಲು ಒಬ್ಬ ಮನುಷ್ಯನು ಹಿರಿದ ಕತ್ತಿಯನ್ನು ಕೈಯಲ್ಲಿ ಹಿಡಿದು ತನ್ನೆದುರಿನಲ್ಲಿ ನಿಂತಿರುವುದನ್ನು ಕಂಡನು. ಓದ್ರಿ 15 ತನಕ ಓದ್ರಿ. ಅವನು ಅವನ ಬಳಿಗೆ ಹೋಗಿ, ನೀನು ನಮ್ಮವನೋ ಅಥವಾ ಶತ್ರು ಪಕ್ಷದವನೋ ಎಂದು ಕೇಳಲು ಆ ಮನುಷ್ಯನು ನಾನು ಅಂತವನಲ್ಲ, ಯೆಹೋವನ ಸೇನಾಪತಿಯು ಈಗಲೇ ಬಂದಿದ್ದೇನೆ ಅಂದನು. ಹಲ್ಲೆಲೂಯಾ. ಯೋಶುವ ಯುದ್ಧಕ್ಕಾಗಿ ಸಿದ್ಧನಾಗಿರಬೇಕಾದ್ರೆ ಒಂದು ದಿನ ಬೆಳಗ್ಗೆನೆ ಆತನಿಗೆ ಒಂದು ದರ್ಶನ ಆಗುತ್ತೆ. ಅವನ ಮುಂದೆ ಒಬ್ಬ ಕತ್ತಿಯನ್ನು ಹಿಡಿದುಕೊಂಡು ನಿಂತ್ಕೊಂಡಿರ್ತಾನೆ. ಯೋಶುವನಿಗೆ ಭಯ ಆಗುತ್ತೆ, ಅವನು ಯಾರು, ಶತ್ರು ಕಡೆಯವನ ಅಥವಾ ನಮ್ ಕಡೆಯವನ? ಆಗ ಯೋಶುವ ಕೇಳ್ತಾನೆ, ನೀನ್ ಯಾರ ಕಡೆಯವನು? ಅವಾಗ ಅವನು ಹೇಳ್ತಾನೆ, 15 ವಚನ ಓದ್ರಿ. 15
ಆಗ ಯೆಹೋಶುವನು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಅಲ್ಲ, ಮಾಡಿ 15 ಆಜ್ಞಾಪಿಸಿದ್ದರಿಂದ ಯೆಹೋವನ ಸೇನಾಪತಿಯು ಹಾ ನಿನ್ನ ಕಾಲಿನಿಂದ ಕೆರೆಗಳನ್ನು ತೆಗೆದುಹಾಕು. 15 ವಚನನ ಅವನು ಪಾಸ್. ಓಕೆ, ಮೇಲೆ ಹೋದ್ರು. ಸ್ವಾಮಿಯು ತಮ್ಮ ಸೇವಕರಿಗೆ ಏನು ಆಜ್ಞಾಪಿಸಬೇಕೆಂದು 14 ಯೆಹೋವನ ಸೇನಾಪತಿಯು ಈಗಲೇ ಬಂದಿದ್ದೇನೆ ಅಂದನು. ಯೆಹೋವನ ಸೇನಾಪತಿಯು ಸೇನಾಪತಿಯು ಈಗಲೇ ಬಂದಿದ್ದೇನೆ. ಹಾಗಾದ್ರೆ ಆ ಸೇನಾಪತಿ ಯಾರಂದ್ರೆ ಯೆಹೋವನ ಸೇನಾಪತಿ ಯೇಸು ಕ್ರಿಸ್ತನು ಅಲ್ಲಿ ಯೆಹೋಶುವನಿಗೆ ಆತನು ತೋರ್ಪಡಿಸಿಕೊಂಡನು. ಹಲ್ಲೆಲೂಯಾ. ಹಾಗಾದ್ರೆ ಯೆಹೋಶುವನ ಪುಸ್ತಕದಲ್ಲಿ ಯೇಸು ಏನಾಗಿದ್ದಾರೆ? ಸೇನಾಪತಿಯಾಗಿದ್ದಾನೆ. ಎಲ್ಲರೂ ಹೇಳ್ರಿ, ಎಲ್ಲರೂ ಜೋರಾಗಿ ಹೇಳ್ರಿ. ಎಲ್ಲರೂ ಕೇಳ್ತಾ ಇದ್ದೀರಾ? ಯೇಸು ಏನಾಗಿದ್ದಾರೆ? ಇವತ್ತು ನಾವೇನ್ ಕಲಿತಾ ಇದ್ದೀವಿ? ಧರ್ಮಶಾಸ್ತ್ರದಲ್ಲಿ ಅಥವಾ ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಇರುವಂತ ಪುಸ್ತಕದಲ್ಲಿ ಯೇಸು ಏನಾಗಿದ್ದಾರೆ? ನಾವು ಯಾರಿಗಾಗಿ ಸಭೆಗೆ ಬರಬೇಕು? ಆರಾಧನೆ ಮಾಡಕ್ಕೋ ಅಥವಾ ಬೇರೆ ಏನಕ್ಕಾಗಿ ಅಲ್ಲ, ಯೇಸು ಯಾರಂತ ತಿಳ್ಕೊಳ್ಳಲಿಕ್ಕಾಗಿ ನಾವು ಬರಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಷ್ಟು ವರ್ಷ ಇಲ್ಲದಂತ ಒಂದು ಭಾಗ್ಯ ಇವತ್ತು ನಾವು ಕಲಿತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಎಲ್ಲರಿಗಿಂತ ಹಳೆಬರು ಯಾರು ನಮ್ಮ ಚರ್ಚಲ್ಲಿ? ದೀಪಣ್ಣ ಇರ್ಬೋದು ಅಲ್ಲೂರಾ? ಸದ್ಯಕ್ಕೆ ಇವಾಗ ದೀಪಣ್ಣ ಇದುವರೆಗೂ ಕೇಳಿದ್ದ 25-24 ವರ್ಷದಿಂದ ದೀಪಣ್ಣ ಕೇಳದಿರುವಂಥದ್ದು ಏನ್ ಮಾಡ್ತಾ ಇದ್ದಾರೆ ಇವತ್ತು? ಸಂತೋಷ ಇಲ್ವಾ? ಹಲ್ಲೆಲೂಯಾ. ದೇವರಿಗೆ ಸಂತೋಷ. ಅಯ್ಯೋ, ಇವತ್ತು ನನ್ನ ಮಗ, ನನ್ನ ಸೇವಕ ನನ್ನ ಬಗ್ಗೆ ಹೇಳ್ತಾ ಇದ್ದಾನಲ್ಲ ಅಂತೇಳಿ. ಹಲ್ಲೆಲೂಯಾ. ಯಾರ ಬಗ್ಗೆ ಹೇಳ್ತಾ ಇದ್ದಾನೆ? ಮೊದಲಿಗೀತಿಗೆ ತನ್ನ ಮೊದಲಿನ ಬಗ್ಗೆ ಹೇಳ್ತಾ ಏನಾಗುತ್ತೆ? ನಿನ್ ಗಂಡ ಅಂತವನು, ನಿನ್ ಗಂಡ ಇಷ್ಟು ದುಡಿತಾನೆ, ನಿನ್ ಗಂಡ ಅಷ್ಟು ಸುಂದರ, ನಿನ್ ಗಂಡ ಅಷ್ಟು ಆಸ್ತಿ ಇಟ್ಕೊಂಡಿದ್ದಾನೆ, ನಿನ್ ಗಂಡ ಅಂತವನು, ನಿನ್ ಗಂಡ ವೀರ, ನಿನ್ ಗಂಡ ಹಾಗೆ ಅಂತ ಹೇಳುವಾಗ ಮೊದಲಿಗೀತಿಗೆ ಕೇಳ್ತಾ ಏನಾಗುತ್ತೆ? ನಿಮಗೆ ಸಂತೋಷ ಆಗ್ತಾ ಇದೆಯಾ? ನೀವು ಯೇಸು ಕ್ರಿಸ್ತನ ಮೊದಲಿಗೀತಿ ಆದವರು ಎಲ್ಲರೂ ಏನ್ ಪಡ್ತಾರೆ? ತನ್ನ ಮೊದಲಿಗಿನ ಬಗ್ಗೆ ಹೇಳುವಾಗ ಖುಷಿ ಆಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಯೆಹೋಶುವನ ಪುಸ್ತಕದಲ್ಲಿ ಯೇಸು ಏನಾಗಿದ್ದಾರೆ? ಸೇನಾಪತಿಯಾಗಿದ್ದಾರೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಯೆಹೋಶುವನ ಪುಸ್ತಕ ಆದ್ಮೇಲೆ ಯಾವ ಪುಸ್ತಕ ಬರುತ್ತೆ? ನ್ಯಾಯಸ್ಥಾಪಕರಲ್ಲಿ ಯೇಸು ಏನಾಗಿದ್ದಾರೆ ಅಂದ್ರೆ ಶಾಂತಿಯ ದೂತನು ಅಥವಾ ಶಾಂತಿಯಾದ ದೇವರಾಗಿ ಕಾಣಲ್ಪಡೋನಾಗಿದ್ದಾನೆ. ನ್ಯಾಯಸ್ಥಾಪಕರು 6ನೇ ಅಧ್ಯಾಯ ಅದರಲ್ಲಿ 24ನೇ ವಚನವನ್ನು ಓದಿಕೊಳ್ಳೋಣ. ನ್ಯಾಯಸ್ಥಾಪಕರು 6:24. ಗಿದ್ಯೋನನು ಅಲ್ಲಿ ಯೆಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಿ ಅದಕ್ಕೆ ಯೆಹೋವಾ ಶಾಲೋಮ್ ಎಂದು ಹೆಸರಿಟ್ಟನು. ಅದು ಈವರೆಗೂ ಅಬಿಯೇಜರ್ ಗೋತ್ರದವರ ಓಪ್ರದಲ್ಲಿರುತ್ತದೆ. ಯೆಹೋವಾ ಶಾಲೋಮ್ ಎಂದು ಏನಿಟ್ಟನು? ಹೆಸರಿಟ್ಟು. ಯೆಹೋವಾ ಶಾಲೋಮ್ ಅಂದ್ರೆ ಏನು? ಎಲ್ಲ ಹೇಳ್ರಿ. ಏನು? ಸಮಾಧಾನ. ಎಲ್ಲಂತ ಹೇಳ್ರಿ. ಏನಂತ? ಯೆಹೋವಾ ಶಾಲೋಮ್ ಅಂದ್ರೇನು? ದೇವರ ಸಮಾಧಾನ. ಯಾವ ಸಮಾಧಾನ? ದೇವರ ಸಮಾಧಾನ. ಎಫೆಸರ ಪತ್ರಿಕೆ 2:14 ಹೋದ್ರಿ. ಇವಾಗ ಇನ್ನೊಬ್ರು 2:14 ನೋಡ್ತೇವೆ. ನ್ಯಾಯಸ್ಥಾಪಕ ಪುಸ್ತಕದಲ್ಲಿ ಯೇಸು ಏನಾಗಿದ್ದಾರೆ? ಯೆಹೋವಾ ಶಾಲೋಮ್ ಎಂಬುದಾಗಿ. ಯೆಹೋವಾ ಶಾಲೋಮ್ ಅಂದರೆ ದೇವರ ಸಮಾಧಾನ. ಎಫೆಸ 2:14 ನೋಡ್ತೀವಿ. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನದ ಕರ್ತೃವಾಗಿದ್ದಾನೆ. ಆತನೇ ನಮಗೆ ಸಮಾಧಾನದ ಏನಾಗಿದ್ದಾನೆ? ಕರ್ತೃವಾಗಿದ್ದಾನೆ. ಕರ್ತು ಅಂದ್ರೆ ಏನು? ಕರ್ತನು. ಹಲ್ಲೆಲೂಯಾ. ಸೃಷ್ಟಿಕರ್ತನು, ಸೃಷ್ಟಿಕರ್ತನಾಗಿದ್ದಾನೆ. ಸೃಷ್ಟಿಯ ಕರ್ತನು. ಕರ್ತ ಅಂದ್ರೆ ಏನು? ಉಂಟು ಮಾಡಿದವನು, ತಯಾರಿಸಿದವನು, ರೂಪಿಸಿದವನು. ಕರ್ತ. ಈ ಒಂದು ಸಂಸ್ಕೃತ ಭಾಷೆಯಲ್ಲಿ ಕರ್ತ ಅಂತ ಹೇಳುವಾಗ ಏನು ಅರ್ಥ ಆಗುತ್ತದೆ? ಸೃಷ್ಟಿ ಮಾಡಿದವರಿಗೆ ಕರ್ತ ಅಂತ ಹೇಳ್ತಾರೆ. ಹಾಗಾದರೆ ಏನಾಗಿದೆ ಅಂತೆ? ಎಫೆಸ 2:14 ಸಮಾಧಾನದ
ಕರ್ತ. ಯಾರಿಗೆ ಸಮಾಧಾನ ಕರ್ತವಾಗಿದೆ ಅಂದರೆ ನಿಮ್ಮನ್ನು ನಮ್ಮನ್ನು ತಂದೆಯಾದ ದೇವರ ಮಧ್ಯದಲ್ಲಿ ಆತನು ಏನಾಗಿ ಬಂದ? ಸಮಾಧಾನದ ಕರ್ತವಾಗಿ ಬಂದಿದ್ದಾನೆ. ಇವತ್ತು ಸಮಾಧಾನದ ಕರ್ತವಾಗಿ ಯೇಸು ಬರದೆ ಹೋಗಿದ್ದರೆ ಇವತ್ತು ದೇವರಿಗೂ ನಮಗೂ ಏನಿರ್ತಿರ್ಲಿಲ್ಲ, ಯಾವುದರಿಂದಲೂ ಸಮಾಧಾನವಾಗಲಿಕ್ಕೆ ಆಗ್ತಿರ್ಲಿಲ್ಲ. ಎಷ್ಟೇ ಕಾಣಿಕೆ ಕೊಟ್ಟರು, ಎಷ್ಟೇ ಬಲಿಗಳು ಕೊಟ್ಟರು, ಎಷ್ಟೇ ನಾವು ಒಳ್ಳೆಯವರಾದರೂ ದೇವರು ನಮ್ಮನ್ನ ಒಪ್ತಿರ್ಲಿಲ್ಲ. ಯೇಸು ನಮಗಾಗಿ ಬಲಿಯಾದದರಿಂದ ಇವತ್ತು ದೇವರು ನಮ್ಮನ್ನು ಒಪ್ಪಿದ್ದಾನೆ, ನಮ್ಮ ಪ್ರಾರ್ಥನೆಗಳನ್ನ ಕೇಳುತ್ತಾನೆ, ನಮ್ಮ ಬಲಿಗಳನ್ನು ದೇವರು ಸ್ವೀಕರಿಸಿಕೊಳ್ಳುವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದರೆ ನಮ್ಮ ಯೇಸು ನಮಗೇನಾಗಿದ್ದಾನೆ? ಸಮಾಧಾನದ ಕರ್ತು. ಅದಕ್ಕೆ ಆತನ ಹೇಳ್ತಾನೆ ಸಮಾಧಾನದ ಪ್ರಭುವಾಗಿದ್ದಾನೆ. ಅದಕ್ಕೆ ನ್ಯಾಯಸ್ಥಾಪಕ ಪುಸ್ತಕದಲ್ಲಿ ಯೇಸು ಶಾಲೋಮ್, ಸಮಾಧಾನದ ಪ್ರಭು. ಹಲ್ಲೆಲೂಯಾ. ನಮಗೆ ಶಾಂತಿದಾಯಕನಾಗಿದ್ದಾನೆ. ನ್ಯಾಯಸ್ಥಾಪಕರಾದ ಮೇಲೆ ಪುಸ್ತಕ, ಯಾವ ಪುಸ್ತಕ ಬರುತ್ತೆ? ರೂತಳು ಎಂಬ ಪುಸ್ತಕ ಬರುತ್ತೆ. ರೂತಳು ಪುಸ್ತಕದಲ್ಲಿ ಯೇಸು ಏನಾಗಿದ್ದಾನೆ ಗೊತ್ತಾ? ನಮ್ಮ ನಾಯಕನು, ನಮ್ಮ ಮೊದಲಿಗನಾಗಿರುವ ಯೇಸು ರೂತಳು ಬರೆದ ಪುಸ್ತಕದಲ್ಲಿ ನಮ್ಮ ವಿಮೋಚಕನಾಗಿದ್ದಾನೆ. ಕರಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣವ. ಪ್ರೈಸ್. ನಮ್ಮ ಪಾಪದಿಂದ, ಶಾಪದಿಂದ, ಮರಣದಿಂದ, ರೋಗದಿಂದ, ಎಲ್ಲ ಬಂಧನಗಳಿಂದ, ದರಿದ್ರಗಳಿಂದ, ಸಾಲದಿಂದ, ಎಲ್ಲ ಕೊರತೆಗಳಿಂದ ನಮ್ಮನ್ನು ವಿಮೋಚಿಸುವಂತ ವಿಮೋಚಕನಾಗಿದ್ದಾನೆ. ಆಮೇನ್. ಬಾಬಾ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಆಮೇನ್. ಬರ್ಕೊಳ್ಳೋರು ಬರ್ಕೊಳ್ರಿ. ರೂತಳು ಬರೆದ ಪುಸ್ತಕ ಒಬ್ರು, ಇನ್ನೊಬ್ರು ಗಲಾತ್ಯದ ಬರೋ ಪುಸ್ತಕ. ಹಿಂದೆ ಇರೋರು ರೂತು, ಮುಂದೆ ಇರೋರು ಗಲಾತ್ಯ ತಗೊಳ್ರಿ. ಈಗ ಹಿಂದೆ ಇರೋರು ತಗೊಳ್ರಿ ರೂತಳು ಬರೆದ ಪುಸ್ತಕ 4:14, ಮುಂದೆ ಇರೋರು ತಗೊಳ್ರಿ ಗಲಾತ್ಯ 3:13. ಪ್ರೈಸ್ ಲಾರ್ಡ್. ಓದ್ಕೊಳ್ಳೋಣವಾ? ಗಲಾತ್ಯ 4:14, ಸಾರಿ ರೂತ 4:14. ಬರ್ಕೊಳ್ತಾ ಇದ್ದೀರಾ? ಬರ್ಕೊಳ್ತಾ ಇದೆಯಾ? ಸಿಕ್ಕಿಲ್ಲ. ಆಗ ಹೆಂಗಸರು, ಅಯ್ಯೋ ದೇವ್ರೆ, ತೆಗೆದವ್ರು ಓದಪ್ಪ, ಸುಮ್ಮನೆ ಯಾರು ಕಾಯ್ಬೇಡ್ರಿ. ಇಲ್ಲ, ಯಾರು ತೆಗೆದ್ರು ಬೇಗ ಓದ್ರಿ. 4:14 ರೂತಳು 4:14. ಆಗ ಹೆಂಗಸರು ನವೋಮಿಗೆ, ಇವತ್ತು ನಿನಗೆ ಬಾಧ್ಯಸ್ಥನನ್ನು ದಯಪಾಲಿಸಿದ ಯೆಹೋವನಿಗೆ ಸ್ತೋತ್ರವಾಗಲಿ. ಆ ಮಗನು ಇಸ್ರಾಯೇಲರಲ್ಲಿ ಹೆಸರು ಹೊಂದಲಿ. ಇವನು ನಿನ್ನನ್ನು ಉಜ್ಜೀವಿಸ ಮಾಡುವನು. ವೃದ್ಧಾಪ್ಯದಲ್ಲಿ ನಿನಗೆ ಸಂರಕ್ಷಕನಾಗಿರುವನು. ನಿನ್ನನ್ನು ಬಹಳವಾಗಿ ಪ್ರೀತಿಸುತ್ತಾ 7 ಮಂದಿ ಮಕ್ಕಳಿಗಿಂತ ನಿನಗೆ ಉತ್ತಮಳಾಗಿರುವ ನಿನ್ನ ಸೊಸೆಯು ಇವನನ್ನು ಎತ್ತಳಲ್ಲ ಎಂದು ಹೇಳಿದನು. ನವೋಮಿಯೇ ಆ ಮಗುವನ್ನು ಉಡಿಲಲ್ಲಿಟ್ಟುಕೊಂಡು ಸಾಕುತ್ತಿದ್ದಳು. ನೆರೆಹೊರೆಯ ಹೆಂಗಸರು ನವೋಮಿಗೆ ಒಬ್ಬ ಮಗನು ಹುಟ್ಟಿದ್ದಾನೆಂದು ಹೇಳಿ ಅವನಿಗೆ ಒಬೇದನೆಂದು ಹೆಸರಿಟ್ಟರು. ಒಬೇದನೆಂದು ಏನರ್ಥ ಗೊತ್ತಾ? ವಿಮೋಚಕನು, ಬಿಡುಗಡೆ ಮಾಡುವನೆಂಬುದಾಗಿ. ಗಲಾತ್ಯ 3:13 ಓದ್ಕೊಳ್ರಿ. ಅಬ್ರಾಮನಿಗೆ ಉಂಟಾದ ಅದು 3:13. ಓಕೆ, ಓದ್ರಿ. 3:13. ಅಬ್ರಾಮನಿಗೆ ಆಶೀರ್ವಾದವು ಕ್ರಿಸ್ತ ಯೇಸುನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆ ಮೂಲಕ ದೊರಕುವಂತೆಯೂ ಆತನು ನಮ್ಮ ನಿಮಿತ್ತವಾಗಿ ಶಾಪವಾಗಿ ಧರ್ಮಶಾಸ್ತ್ರದ ಕೇಳ್ರಿ ಮೈಕಲ್ ಹೋದ್ರಪ್ಪ. ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಕೇಳ್ರಿ, ರೂತಳು ಯಾರು? ಅವಳು ಬಂದು ಅನ್ಯಳಾಗಿದ್ದಳು ಅಲ್ಲೂರ. ಅವಳು ಬೋವಾಜನ ಮದುವೆ ಮಾಡಿಕೊಂಡದ್ರಿಂದ ಅವಳು ಇವಾಗ ಯಾರಾಗ್ತಾ ಇದ್ದಾಳೆ ಅಂದ್ರೆ, ಅವಳಿಗೆ ಮಗು ಹುಟ್ಟಿದ್ರಿಂದ ಇವಾಗ ಅವಳು ಯಾರಾಗ್ತಾ ಇದ್ದಾಳೆ? ಇಸ್ರೇಲಲ್ಲಿ ಒಬ್ಬಳಾಗಿ ಮಾರ್ಪಟ್ಲು. ಅವಳಿಗೆ ಮೂಲಕವಾಗಿ ಏನಾಯ್ತು? ಒಬೇದನು ಹುಟ್ಟಿದನು. ಈಗ ನಾವು ನೋಡ್ತೇವೆ
ಯೇಸು ಕ್ರಿಸ್ತನು ನಮಗಾಗಿ ಶಾಪ ವಿಮೋಚಕನಾಗಿ ಈ ಲೋಕಕ್ಕೆ ಬಂದಿದ್ದರಿಂದ ಏನಾಯ್ತಂತೆ? ಬೈಬಲ್ ಓದಿ ಇನ್ನೊಂದ್ಸರಿ ಓದ್ಕೊಳ್ಳೋಣವಾ? 13ನೇ ವಚನ ಕೆಳಭಾಗದಲ್ಲಿ, ಮರಕ್ಕೆ ತೂಗಾಡಲ್ಪಟ್ಟವನು ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಆ, ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಶಾಪದ ಒಳಗಿಂದ ನಮ್ಮನ್ನು ಏನ್ ಮಾಡಿದನು? ಮೋವಾಜಿಗೆ ಮಗು, ಆ ರೂತಳಿಗೆ ಮಗು ಹುಟ್ಟಿದಿಂದ ಏನಾಯ್ತು? ಅವಳಿಗಿದ್ದ ಶಾಪ ಎಲ್ಲ ನೀಗಲ್ಪಟ್ಟು ದೇವರ ಪ್ರೀತಿಗೂ ಕರುಣೆಗೂ ದಯೆಗೂ ಅವಳು ಒಳಗಾದಳು. ಅದೇ ತರ ನೀನು ಮತ್ತು ನಾನು ಕ್ರಿಸ್ತನ ನಮಗಾಗಿ ಬಂದಿದ್ದರಿಂದ, ವಿಮೋಚಿಸಲ್ಪಟ್ಟಿದ್ದರಿಂದ ನಾವು ದೇವರ ದಯೆಗೂ ಕರುಣೆಗೂ ವಾಗ್ದಾನಗಳಿಗೂ ಎಲ್ಲ ಶ್ರೇಷ್ಠ ಆಶೀರ್ವಾದಗಳಿಗೂ ಏನಾಗಿದ್ದೇವೆ? ನಾವು ವಿಮೋಚಿಸಲ್ಪಟ್ಟಿದ್ದೇವೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಧರ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟಂತ ಎಲ್ಲಾ ಶಾಪದೊಳಗಿಂದ ಯೇಸು ನಮ್ಮನ್ನ ಏನ್ ಮಾಡಿದಾನೆ? ವಿಮೋಚಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಆಮೆನ್, ಹಲ್ಲೆಲೂಯಾ. ಋತಳಾದ ಪರದ ಪುಸ್ತಕದ ನಂತರವಾಗಿ ಯಾವ ಪುಸ್ತಕ ಬರುತ್ತೆ? 1 ಸಮುವೇಲನು. ಏನ್ ಬರುತ್ತೆ? 1 ಸಮುವೇಲನು. 1 ಸಮುವೇಲನು ಬರದ ಪುಸ್ತಕದಲ್ಲಿ ಯೇಸು ಏನಾಗಿದ್ದಾನಂದ್ರೆ, ಆತನು ನಮಗಾಗಿ ಪ್ರವಾದಿಯಾಗಿಯೂ ಯಾಜಕನಾಗಿಯೂ ರಾಜನಾಗಿಯೂ 3 ಕಾರ್ಯಗಳನ್ನ 1 ಸಮುವೇಲಲ್ಲಿ ಯೇಸು ನಮಗಾಗಿ ತೋರ್ಪಟ್ಟಿದ್ದಾನೆ. ಆತನು ಪ್ರವಾದಿಯು, ಆತನು ಯಾಜಕನು ಮತ್ತು ಆತನೇನಾಗಿದ್ದಾನೆ? ಅರಸನಾಗಿಯೂ ಕಂಡು ಬರುವನಾಗಿದ್ದಾನೆ. ಇಬ್ರಿಯರ ಪತ್ರಿಕೆ 1ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನ ಒಬ್ಬರು ತೆಗೆದುಕೊಳ್ಳ್ರಿ. ಇನ್ನೊಬ್ರು ಪ್ರಕಟಣೆ 19:16 ತೆಗೆದುಕೊಳ್ಳ್ರಿ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ನಮ್ಮ ಪಿತೃಗಳ ಸಂಗಡ ದೇವರು ಪ್ರವಾದಿಗಳ ಮೂಲಕ ಏನ್ ಮಾಡ್ತಾನಂತೆ? ಭಾಗವಾಗಿಯೂ ವಿಧವಿಧವಾಗಿಯೂ ಮಾತನಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡುತ್ತಿದ್ದಾನೆ. ಆದಿಯಲ್ಲಿ ಮೊದಲು ದೇವರು ಪ್ರವಾದಿಗಳ ಮೂಲಕ ಮಾತಾಡುತ್ತಿದ್ದ. ಈಗ ಯಾರ ಮೂಲಕವಾಗಿ ಮಾತಾಡ್ತಿದ್ದಾನೆ? ಮಗನ ಮೂಲಕವಾಗಿ ಮಾತಾಡ್ತಿದ್ದಾನೆ. ಹಾಗಾದ್ರೆ 1 ಸಮುವೇಲನ ಬರೆದ ಪುಸ್ತಕದಲ್ಲಿ ದೇವರು ಯೇಸು ಏನಾಗಿ ಪ್ರಕಟಿಸಿಕೊಂಡಿದ್ದಾನೆ? ಪ್ರವಾದಿಯಾಗಿ ಯಾಜಕನಾಗಿ ಆತನು ಪ್ರಕಟಿಸಿಕೊಂಡಿದ್ದಾನೆ. ಈಗ ಪ್ರಕಟಣೆ 19:16 ಓದ್ರಿ. ಆತನ ತೊಡೆಯ ಮೇಲಣ, ವಾಲ್ಯೂಮ್ ಸ್ವಲ್ಪ ಕೊಡ್ರಪ್ಪ ಸ್ವಾಮಿ. ಆತನ ತೊಡೆಯ ಮೇಲಿನ ವಸ್ತ್ರದಲ್ಲಿ ರಾಜಾದಿರಾಜನು, ಹೇಳ್ರಿ, ಆತನ ತೊಡೆಯ ಮೇಲನ ವಸ್ತ್ರದಲ್ಲಿ ಅಂದ್ರೆ ಯೇಸುವಿನ ತೊಡೆಯ ಮೇಲೆ ಏನಂತ ಬರೆದಿದೆ? ಆತನು ರಾಜಾದಿರಾಜನು ಕರ್ತರ ಕರ್ತನು ಎಂಬ ಹೆಸರು ಬರೆದಿದೆ. ಹಲ್ಲೆಲೂಯಾ. ಆಮೆನ್. ಆತನು ಪ್ರವಾದಿಯು, ಯಾಜಕನು ಮತ್ತು ರಾಜನು ಎಂಬುದಾಗಿ ಬರೆಯಲ್ಪಟ್ಟಿದ್ದಾಗಿದೆ. 1 ಸಮುವೇಲ ಆದ್ಮೇಲೆ ಯಾವ ಪುಸ್ತಕ ಬರುತ್ತೆ? 2 ಸಮುವೇಲ. ಎಲ್ಲರೂ ಯಾವ ಪುಸ್ತಕ ಬರುತ್ತೆ? 2 ಸಮುವೇಲ. 2 ಸಮಯದಲ್ಲಿ ಯೇಸು ಏನಾಗಿದ್ದಾನೆ ಎಂಬುದಾಗಿ ನಾವು ನೋಡಬೇಕಾದರೆ ಆತನೇ ನಮ್ಮ ರಕ್ಷಣೆಯ ಬಂಡೆಯಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಏನಾಗಿದ್ದಾರೆ? ಎಲ್ಲರೂ ಹೇಳೋಣ, ಏನಾಗಿದ್ದಾನೆ? ಎಲ್ಲರೂ ಜಟ್ಟಿ ಹೇಳೋಣ, ಏನಾಗಿದ್ದಾನೆ? ರಕ್ಷಣೆಯ ಬಂಡೆ ಆಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ವಾಕ್ಯದಲ್ಲಿ ನೋಡ್ತೇವೆ 2 ಸಮುವೇಲ 22ನೇ ಅಧ್ಯಾಯ 42ನೇ ವಚನ. ಇನ್ನೊಬ್ಬರು 1 ಕೊರಿಂಥದವರಿಗೆ 10:4 ಒಬ್ಬರು ಓದ್ಕೊಳ್ಳೋಣವಾ? ಅವರು ಸುತ್ತಲೂ ನೋಡಿದರು ರಕ್ಷಿಸುವನಿಲ್ಲ. ಯೆಹೋವನಿಗೆ ಮೊರೆಯಿಟ್ಟರು, ಅವರು ಮೊರೆ ಇಟ್ಟರು, ಆತನು ಉತ್ತರವನ್ನು ಕೊಡಲೇ ಇಲ್ಲ. ಅವರಿಗೆ ಉತ್ತರ ಕೊಡಲೇ ಇಲ್ಲ. ಭೂಮಿಯ ಧೂಳನ್ನೆಂಬಂತೆ ಅವರನ್ನು ಪುಡಿ ಮಾಡಿದೆನು. ಅವರನ್ನು ಏನ್ ಮಾಡಿದೆನು? ಪುಡಿ ಮಾಡಿದೆನು. ಬೀದಿಯಲ್ಲಿರುವ ಕೆಸರನ್ನೋ ಎಂಬಂತೆ ಅವರನ್ನು ತುಳಿದು ಎಸೆದು ಬಿಟ್ಟೆನು. ನನ್ನ ಜನರ ಕಲಹಗಳಿಗೆ ನನ್ನನ್ನು ತಪ್ಪಿಸಿದ್ದಿ, ಜನಾಂಗಗಳಿಗೆ ದೊರೆಯಾಗುವಂತೆ ನನ್ನನ್ನು ಉಳಿಸಿದ್ದಿ. ಹಲ್ಲೆಲೂಯಾ. ಇಲ್ಲಿ ನೋಡುತ್ತೇವೆ, ಧೂಳನ್ನು ಏನ್ ಮಾಡದಂತೆ? ಪುಡಿ ಮಾಡಿದಂತ. ಹೌದು, ಏನ್ ಮಾಡದಂತೆ? ಪುಡಿ. ಹಾಗಾದ್ರೆ ಬಂಡೆ ಏನ್ ಮಾಡುತ್ತೆ? ಪುಡಿ ಮಾಡಿ ಬಿಡುವಂತದಾಗಿದೆ. ಶತ್ರುಗಳನ್ನ ದೇವರು ಪುಡಿಯಾಗಿ ಮಾಡಲ್ಪಟ್ಟಂತ ಬಂಡೆಯಾಗಿ ಕಾಣಲ್ಪಟ್ಟ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಯೇಸು
ಹೊಸ ಒಡಂಬಡಿಕೆಯಲ್ಲಿ ಆತನ ಹೇಳ್ತಾನೆ, ಈ ಬಂಡೆ ಮೇಲೆ ಮನೆ ಕಟ್ಟಿದವನು ಏನಾಗುತ್ತಾನೆ, ದೃಢವುಳ್ಳವನಾಗಿರ್ತಾನೆ. ಸೊ ಈಗ 1 ಕೊರಿಂಥಿ 10:4 ಓದ್ಕೊಳ್ಳೋಣವಾ? ಅವರೆಲ್ಲರೂ ಹಾ ಒಂದೇ ಆಹಾರವನ್ನು ತಿಂದರು, ಹಾ. ಅವರೆಲ್ಲರೂ ದೈವಿಕವಾದ ನೀರನ್ನು ಕುಡಿದರು. ಹಾ. ಹೇಗೆಂದರೆ ಹಾ. ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಹಾ. ಬಂದ ನೀರನ್ನು ಕುಡಿಯುತ್ತಿದ್ದರು. ಹಾ. ಆ ಬಂಡೆ ಕ್ರಿಸ್ತನೇ. ಆ ಬಂಡೆ ಕ್ರಿಸ್ತನೇ. ಹಲ್ಲೆಲೂಯ. ಸೊ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ, ಆ ಬಂಡೆಯಿಂದ ಏನಾಯ್ತು, 2 ಸಮುವೇಲನು ಬಂಡೆ ರಕ್ಷಣೆಯ ಬಂಡೆ, ಅಂದ್ರೆ ಶತ್ರುಗಳನ್ನ ಪುಡಿ ಪುಡಿ ಮಾಡಿದಂತ ಬಂಡೆ. ಈ ಹೊಸ ಒಡಂಬಡಿಕೆಯಲ್ಲಿ ಏನಾಯ್ತು, ನಮಗಾಗಿ ಶಿಲುಬೆಯಲ್ಲಿ ಆತನು ಹೊಡೆಯಲ್ಪಟ್ಟಿದ್ದರಿಂದ ಶತ್ರುಗಳನ್ನ, ಕ್ರಿಯೆಗಳನ್ನ ಎಲ್ಲವನ್ನ ದೇವರು ಲಯ ಮಾಡಿದವನಾಗಿ ಕಂಡು ಬಂದವನಾಗಿದ್ದಾನೆ. ಹಾಗಾದ್ರೆ 1 ಸಮುವೇಲ 2 ಸಮುವೇಲದ ಮೇಲೆ ನೆಕ್ಸ್ಟ್ ಬರೋದು ಯಾವ್ದು ಗೊತ್ತಾ? 1 ಅರಸರುಗಳು. ಏನ್ ಬರುತ್ತೆ ಎಲ್ಲರೂ ಹೇಳ್ರಿ, ಯಾವ ಬರೋ ಪುಸ್ತಕಗಳು? 1 ಅರಸರುಗಳು. 1 ಅರಸರುಗಳಲ್ಲಿ ಬರೆದಂತ ಪುಸ್ತಕದಲ್ಲಿ ಯೇಸು ಏನಾಗಿದೆ ಅಂದ್ರೆ, ಎಂದಿಗೂ ಕುಸಿಯದಂತ, ಎಂದಿಗೂ ಬೀಳದಂತ ದೇವಾಲಯವನ್ನ ನಿರ್ಮಾಣ ಮಾಡಿದಂತ ದೇವರಾಗಿದ್ದಾನೆ. ಹಲ್ಲೆಲೂಯ. ಹಳೆ ಒಡಂಬಡಿಕೆಯಲ್ಲಿ ಅನೇಕ ದೇವಾಲಯಗಳಿತ್ತು. ಮೊದಲಾಗಿ ಮೋಶೆ ಒಂದು ದೇವಾಲಯ ಕಟ್ಟಿದ, ಆಮೇಲೆ ಬಂದು ದಾವೀದನೊಂದು ಗೂಡಾರವನ್ನು ಕಟ್ಟಿದ, ಆಮೇಲೆ ಬಂದು ಸಲಮೋನನೊಂದು ಗೂಡಾರವನ್ನು ಕಟ್ಟಿದ, ಆಮೇಲೆ ಬೇರೆ ಅರಸರುಗಳು ಬಂದು ಕಟ್ಟಿದರು, ಎಜ್ರನು ಕಟ್ಟಿದೆ, ಅನೇಕರು ದೇವಾಲಯಗಳನ್ನ ಕಟ್ಟಿದ್ರು. ಎಲ್ಲಾ ದೇವಾಲಯಗಳು ಏನಾಯ್ತು, ಇವಾಗ ಕೆಡವಲ್ಪಡ್ತು. ಇವತ್ತು ಯೆರೂಸಲೇಮಲ್ಲಿ ದೇವಾಲಯ ಏನಿಲ್ಲ, ಇವತ್ತು ಕಾಣ್ತಾ ಇಲ್ಲ. ಎಲ್ಲ ದೇವಾಲಯದ ಏನಾಯ್ತು, ಆರಾಧನೆ ನಿಂತೋಯ್ತು. ಎಲ್ಲ ಆಲಯಗಳು ಕೆಡವಲ್ಪಟ್ಟವು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಆತನು ನಮಗೆ ಒಂದು ಆಲಯವನ್ನು ನಿರ್ಮಿಸಲಿಕ್ಕೆ ಬಂದ, ಎಂದೆಂದಿಗೂ ನಾಶವಾಗದೆ ಇರುವಂತ ಆಲಯವನ್ನು ಕಟ್ಟಲಿಕ್ಕೆ ಬಂದ. ಅದ್ಯಾವುದು ಗೊತ್ತಾ? ಮತ್ತಾಯನ ಸುವಾರ್ತೆ ನಮಗೆಲ್ಲರೂ ಗೊತ್ತಿದೆ, 16ನೇ ಅಧ್ಯಾಯ 18ನೇ ವಚನ. 16ನೇ ಅಧ್ಯಾಯ 18ನೇ ವಚನ. ಮತ್ತಾಯನ ಸುವಾರ್ತೆ 16:18. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಕೇಳ್ರಿ, ನೀನು ಪೇತ್ರನು, ಈ ಸಭೆ ಮೇಲೆ ನನ್ನ ಬಂಡೆಯನ್ನು ಕಟ್ಟುವೆನು. ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು, ಸಭೆಯನ್ನು ಸೋಲಿಸಲಾರದು. ಹಲ್ಲೆಲೂಯ. ಹಳೆ ಒಡಂಬಡಿಕೆಯಲ್ಲಿ ದೇವರ ವಾಕ್ಯ ನೋಡುತ್ತೇವೆ, 1 ಅರಸರುಗಳಲ್ಲಿ ಎಂದಿಗೂ ಕುಸಿಯದಂತ, ಎಂದಿಗೂ ಬೀಳದಂತ ಆಲಯವನ್ನ ನಿರ್ಮಾಣ ಮಾಡಲಿಕ್ಕಾಗಿ ಆತನು ಬಂದು ಎಂಬುದಾಗಿ ನೋಡ್ತೇವೆ. ಅದನ್ನ ಹೊಸ ಒಡಂಬಡಿಕೆಯಲ್ಲಿ ಯೇಸು ಹೇಳ್ತಾ ಇದ್ದಾರೆ, ಪಾತಾಳದ ಶಕ್ತಿ ಏನ್ ಮಾಡಕ್ಕಾಗಲ್ಲ, ಸಭೆಯನ್ನು ಸೋಲಿಸಲಿಕ್ಕೆ ಆಗುದಿಲ್ಲ. ನೀವೇ ದೇವರ ಆಲಯವಾಗಿದ್ದೀರಿ. ಹಲ್ಲೆಲೂಯ. ನಾವೇ ದೇವರ ಆಲಯವಾಗಿದ್ದೇವೆ. ಇವತ್ತು ಈ ಆಲಯವನ್ನ ಯಾರು ಏನ್ ಮಾಡಕ್ಕಾಗಲ್ಲ, ಹಾಳು ಮಾಡಲಿಕ್ಕೆ ಆಗಲ್ಲ. ಸಭೆಯನ್ನ ಅನೇಕ ರಾಜರುಗಳು, ಅರಸರುಗಳು, ಮಂತ್ರವಾದಿಗಳು, ದೊಡ್ಡ ದೊಡ್ಡ ಶಕ್ತಿ ಸರ್ಕಾರಗಳು ಬಂದವು ಆಲಯ ಇರಬಾರದು ಎಂಬುದಾಗಿ. ಅನೇಕ ಇಂಥ ಬಿಜೆಪಿಗಳು, ಅನೇಕ RSS ನವರು ಅನೇಕರು ಎದ್ರು. ಇವತ್ತು ಸಭೆಯನ್ನು ಏನ್ ಮಾಡಕ್ಕಾಗ್ಲಿಲ್ಲ, ನಾಶ ಮಾಡಕ್ಕಾಗ್ಲಿಲ್ಲ. ಇವತ್ತು ಸಭೆ ಏನಾಗ್ತಾ ಇದೆ, ಕಟ್ಟಲ್ಪಡ್ತಾನೇ ಇದೆ. ಅದಕ್ಕೆ ಯೇಸು ಆತನು ನೋಡಬೇಕಾದರೆ, ದೇವರ ವಾಕ್ಯದಲ್ಲಿ ನೋಡಬೇಕಾದರೆ, 1 ಅರಸರುಗಳಲ್ಲಿ ನಾಶವಾಗದಿರುವಂತ, ಬೀಳದಂತ, ಎಂದೆಂದಿಗೂ ಶಾಶ್ವತವಾದವನ್ನ ಸಭೆಯನ್ನ ದೇವರು ಆತನು ಕಟ್ಟಿದನು. ಹಲ್ಲೆಲೂಯ. ಎರಡನೇದಾಗಿ 2 ಅರಸರುಗಳು ಬರುವಂತದ್ದಾಗಿದೆ. 2 ಅರಸರುಗಳಲ್ಲಿ ಯೇಸು ಆತನು ಏನಾಗಿದೆ ಅಂದರೆ, ಆಳುವ ರಾಜನಾಗಿ, ದೊರೆತನ ಮಾಡುವ ರಾಜನಾಗಿ ಆತನು ಬಂದನು. 2 ಅರಸರುಗಳು 19ನೇ ಅಧ್ಯಾಯ 15ನೇ ವಚನವನ್ನ ರಾಮನಾಯ್ಕ ಓದ್ತಾರೆ. ಪ್ರಕಟಣೆ ಅದರಲ್ಲಿ 19ನೇ ಅಧ್ಯಾಯ 16ನೇ ವಚನವನ್ನ ಇನ್ನೊಬ್ಬರು ಓದುವಂತರಾಗಿರ್ತಾರೆ. ಪ್ರೈಸ್ ದಿ ಲಾರ್ಡ್. ತೆಗೆದುಕೊಳ್ಳ್ರಿ. ಆತನಿಗೆ ಕೆರೂಬಿಗಳ ಮೇಲೆ ಆಸೀನನಾಗಿರುವ ಆತನೇ, ಇಸ್ರಾಯೇಲ್ ದೇವರೇ, ಯೆಹೋವನೇ, ಎಲ್ಲಾ ಭೂರಾಜ್ಯಗಳನ್ನು ಆಳುವ ದೇವರು ನೀನೊಬ್ಬನೇ. ಎಲ್ಲಾ ಭೂರಾಜ್ಯಗಳನ್ನು ಆಳುವ ದೇವರು ನೀನೊಬ್ಬನೇ. ಹಲ್ಲೆಲೂಯ. ಯಾವ ರಾಜ್ಯಗಳನ್ನ?
ಭೂಲೋಕದಲ್ಲಿರುವಂತ ಮಂತ್ರಿಗಳನ್ನ, ಪ್ರಧಾನ ಮಂತ್ರಿಗಳನ್ನ, ಅರಸರುಗಳನ್ನ, ಶ್ರೀಮಂತರನ್ನ ಎಲ್ಲರನ್ನು ಆಳುವಂತ ದೇವರು ಯಾರಾಗಿದ್ದಾರೆ? ನಮ್ಮ ಯೇಸು ಆಗಿದ್ದಾನೆ. ಹಲ್ಲೆಲೂಯ. ಅದಕ್ಕಾಗಿ ನಮ್ಮ ಮುಂದೆ ಇರುವ ಮಂತ್ರಿಗಳಾಗಿರ್ಬೋದು, ನಮ್ಮ ಮುಂದೆ ಇರುವಂತ MLAಗಳಾಗಿರ್ಬೋದು, ನಮ್ಮ ಮುಂದೆ ಇರುವಂತ ಪ್ರಧಾನ ಮಂತ್ರಿಗಳಾಗಿರ್ಬೋದು, ನಮ್ಮ ಮುಂದೆ ಇರುವಂತ ಅರಸರುಗಳಾಗಿರ್ಬೋದು, ಎಲ್ಲರೂ ಯಾರ ಕೈಯಲ್ಲಿದ್ದಾರೆ? ನಮ್ಮ ದೇವರ ಕೈಯಲ್ಲಿದ್ದಾರೆ. ಆತನು ಇಷ್ಟ ಬಂದವರನ್ನ ಸಿಂಹಾಸನದಲ್ಲಿ ಕುಂಡ್ರಿಸ್ತಾನೆ, ಆತನಿಗೆ ಇಷ್ಟ ಇಲ್ಲದವರನ್ನ ಸಿಂಹಾಸನದ ಕೆಳಗೆ ಇಳಿಸುವಂತವನಾಗಿದ್ದಾನೆ. ಈಗ ಪ್ರಕಟಣೆಯಲ್ಲಿ ಓದಿಕೊಳ್ಳೋಣ 19:16. ಆತನು ಆ ಆತನ ತೊಡೆಯು ಮೇಲಣ ವಸ್ತ್ರದಲ್ಲಿ ರಾಜಾದಿ ರಾಜನು, ತಿರುಗಿ ನೋಡುತ್ತೇವೆ, ಆತನು ರಾಜಾದಿ ರಾಜನು, ಕರ್ತರ ಕರ್ತನು ಎಂಬ ಹೆಸರು ಬರದದೆ. ಹಲ್ಲೆಲೂಯ. 2 ಅರಸರು ನೋಡಿದ್ವಿ. ನೀನು ಭೂಲೋಕದಲ್ಲಿರುವಂತ ಎಲ್ಲಾ ಅರಸರುಗಳನ್ನು ಆಳುವಂತ ರಾಜನು ಎಂಬುದಾಗಿ ಬರೆದಂತ ವಾಕ್ಯ ಪ್ರಕಟಣೆ ನೋಡಬೇಕಾದ್ರೆ ನೀನಾಗಿದ್ದೀಯಾ ರಾಜಾದಿ ರಾಜನು ಮತ್ತು ಕರ್ತರ ಕರ್ತನು ಆಗಿದ್ದಾನೆ. ಹಲ್ಲೆಲೂಯ. 2 ಅರಸರುಗಳಾದ್ಮೇಲೆ ಯಾವ ಪುಸ್ತಕ ಬರುತ್ತೆ? ಒಂದು ಪೂರ್ವಕಾಲ ವೃತ್ತಾಂತ. ಒಂದು ಪೂರ್ವಕಾಲ ವೃತ್ತಾಂತದಲ್ಲಿ ಯೇಸು ಆತನು ಏನಾಗಿದ್ದಾನೆ ಎಂಬುದಾಗಿ ನೋಡಬೇಕಾದರೆ ಆತನು ಮುಂದೆ ಆಳಲಿಕ್ಕೆ ಬರುವಂತ ದಾವೀದನ ಕುಮಾರನು. ಹಲ್ಲೆಲೂಯ. ಏನಾಗಿದ್ದಾನೆ? ದಾವೀದನ ಕುಮಾರನಾಗಿ ಕಂಡು ಬರುವನಾಗಿದ್ದಾನೆ. ಒಂದು ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 11-14. ಎಲ್ಲರೂ ಇದ್ದೀರಾ? ಕೇಳ್ತಾ ಇದ್ದೀರಾ? ಒಂದು ಪೂರ್ವಕಾಲ ವೃತ್ತಾಂತ 11ನೇ ಅಧ್ಯಾಯ 17ನೇ ಅಧ್ಯಾಯ 11-14. ಒಬ್ರು ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 32-33. ನಿನ್ನ ಆಯುಷ್ಕಾಲವು ಮುಗಿದು ನೀನು ಪಿತೃಗಳ ಬಳಿಗೆ ಸೇರಿದ ಮೇಲೆ ನಿನ್ನ ಮಕ್ಕಳಲ್ಲಿ ಒಬ್ಬನನ್ನು ಅಭಿವೃದ್ಧಿಪಡಿಸಿ ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು. ಅವನು ನನಗಾಗಿ ಒಂದು ಮನೆಯನ್ನು ಕಟ್ಟುವನು. ನಾನು ಅವನ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು. ಆಮೆನ್. ಹಲ್ಲೆಲೂಯ. ಆತನ ರಾಜ್ಯವನ್ನು ಏನ್ ಮಾಡುವೆನು? ಸ್ಥಿರಪಡಿಸುವೆನು. ನಾನು ಅವನಿಗೆ ತಂದೆಯಾಗಿರುವೆನು, ಅವನಿಗೆ ನಾನು ತಂದೆಯಾಗಿರುವೆನು. ಅವನು ನನಗೆ ಮಗನಾಗಿರುವನು. ನನ್ನ ಕೃಪೆಯನ್ನು ನಿನಗಿಂತ ಮುಂಚೆ ಇದ್ದವನಿಗೆ ತೆಗೆದು ಬಿಟ್ಟ ಹಾಗೆ ಅವನಿಂದ ತೆಗೆಯುವುದಿಲ್ಲ. ಅವನನ್ನು ನನ್ನ ಮನೆಯಲ್ಲಿಯೂ ನನ್ನ ರಾಜ್ಯದಲ್ಲಿಯೂ ಸದಾ ಸ್ಥಿರಗೊಳಿಸುವೆನು. ಅವನ ಸಿಂಹಾಸನವು ಶಾಶ್ವತವಾಗಿರುವುದು ಎಂಬುದೇ. ಸಿಂಹಾಸನ ಏನಾಗಿರುವುದು? ಶಾಶ್ವತವಾಗಿರುವುದು. ಹಲ್ಲೆಲೂಯ. ಇದು ಯಾರ ಬಗ್ಗೆ ಬರೆದಿದೆ? ದಾವೀದ ಸಿಂಹಾಸನ ಇಲ್ಲ. ದಾವೀದ ಸಿಂಹಾಸನ ಇವತ್ತಿಲ್ಲ. ಆದ್ರೆ ನಮಗಾಗಿ ಬಂದಂತ ಯೇಸು ಕ್ರಿಸ್ತನು ಏನಾಗಿದ್ದಾನೆ? ಇವಾಗ ಶಾಶ್ವತವಾದ ಸಿಂಹಾಸನದಲ್ಲಿ ದೇವರ ಬಲಗಡೆಯಲ್ಲಿ ಆತನು ಆಸನ ರೂಢನಾಗಿದ್ದಾನೆ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 32-33 ವಚನವನ್ನು ಓದಿಕೊಳ್ಳೋಣ. ಆತನು ಮಹಾಪುರುಷನಾಗಿ ಯಾರು? ಯೇಸುನ ಕುರಿತು ಬರೆಯಲ್ಪಟ್ಟ ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನನ್ನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲ ಪಿತನಾದ ದಾವೀದನ ಸಿಂಹಾಸನವನ್ನು ಅವನಿಗೆ ಕೊಡುವನು. ನೋಡ್ರಿ, ದಾವೀದನ ಸಿಂಹಾಸನವನ್ನು ಯಾರಿಗೆ ಕೊಡಲ್ಪಡುವುದು? ಯೇಸುವಿಗೆ ಕೊಡಲ್ಪಡುವುದು. ಓದ್ರಿ. ಆತನು ಯಾಕೋಬನ ವಂಶದವನು ಸದಾಕಾಲ ಆಳುವನು. ಯೇಸು ಸದಾಕಾಲ ಆಳುವನು. ಬರೀ 1000 ವರ್ಷ ಆಳ್ವಿಕೆ ಮಾತ್ರವಲ್ಲ, ಸದಾಕಾಲ. ಹಲ್ಲೆಲೂಯ. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಆಮೆನ್. ಆತನ ರಾಜ್ಯಕ್ಕೇನಿಲ್ಲ. ಈಗ ಭೂಲೋಕದಲ್ಲಿ ಯಾವ ರಾಜ್ಯ ಇದೆ? ಸೈತಾನನ ರಾಜ್ಯವಿದೆ. ಅಲ್ಲೂರ ಒಂದು ಕಾಲ ಬರುತ್ತೆ, ಎಲ್ಲಾ ಪ್ರಭುಗಳು, ಎಲ್ಲಾ ಅರಸರುಗಳು, ಎಲ್ಲಾ ಮಂತ್ರಿಗಳು ಹೋಗಿ ಒಬ್ಬನೇ ರಾಜಾದಿರಾಜನು ಆಳುವಂತ ಕಾಲ ಬರುವಂತದ್ದಾಗಿದೆ. ಅದಕ್ಕೆ ಅವನು ಶಾಶ್ವತವುಳ್ಳವನಾಗಿರ್ತಾರೆ. 33 ವಚನ ಹೋದ್ರಿ. ಲೂಕ 33:1-33 ಏನಂತಿದೆ? ಆತನು ಯಾಕೋಬನ ವಂಶವನ್ನು ಸ್ವಲ್ಪ ವೈರ್ ಎಳೆದು ಬಿಡಪ್ಪ, ಏನ್ ಮಾಡ್ತಾ ಇದೀಯ ನೋಡ್ತಾ ಇದ್ದ. ಸದಾಕಾಲ ಆಳುವನು. ಏನ್ ಮಾಡುವನು? ಆತನು ಸದಾಕಾಲ
ಆಳುವನು ಆತನ ರಾಜ್ಯಕ್ಕೆ ರಾಜ್ಯಕ್ಕೇನಿಲ್ಲ ಅಂತ್ಯವೇ ಇಲ್ಲ ಎಂದು ಆತನ ಹೇಳಿದನು. ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ದೇವರ ಯೇಸುವಿನ ರಾಜ್ಯಕ್ಕೇನಿಲ್ಲ. ಏನ್ ಹೇಳ್ರಿ? ಯೇಸುವಿನ ರಾಜ್ಯಕ್ಕೇನಿಲ್ಲ. ಎಲ್ಲರ ರಾಜ್ಯ ಒಂದು ದಿನ ಬಿದ್ದು ಹೋಗುತ್ತೆ. ಯೇಸುವಿನ ರಾಜ್ಯ ಏನ್ ಮಾಡಲ್ಲ, ಅನೇಕರು ಈ ರಾಜ್ಯವನ್ನ ಬಿಡಿಸಬೇಕಂತ ಹೋರಾಡ್ತಿದ್ದಾರೆ, ಆದರೆ ಎಲ್ಲರ ರಾಜ್ಯಗಳು ಬಿದ್ದು ಹೋಗುತ್ತೆ. ಈ ರಾಜ್ಯ ಶಾಶ್ವತವಾಗಿ ಇರುವಂತದ್ದಾಗಿರುತ್ತದೆ. ಪ್ರೈಸ್ ದ ಗಾಡ್, ಹಲ್ಲೆಲೂಯಾ. ಈಗ 2 ಅರಸರುಗಳಾದ್ಮೇಲೆ ಆಮೇಲೆ ಒಂದು ಪೂರ್ವಕಾಲ ವೃತ್ತಾಂತ ಮೇಲೆ ಯಾವುದು ಬರುತ್ತೆ? 2 ಪೂರ್ವಕಾಲ ವೃತ್ತಾಂತವು ಬರುವಂತದ್ದಾಗಿರ್ತದೆ. ಪ್ರೈಸ್ ಅಲ್ಲ. ಈಗ ಎಜ್ರನು ಬರೆದಂತ ಕ್ಷಮಿಸಿರಿ, 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 6ನೇ ವಚನ ಒಬ್ರು ತೆಗೆದುಕೊಳ್ಳ್ರಿ. ಪ್ರಕಟಣೆ 11:15 ಇನ್ನೊಬ್ರು ತಗೊಳ್ರಿ. 2 ಪೂರ್ವಕಾಲ ವೃತ್ತಾಂತ 20:6. ಯೆಹೋವನೇ ನಮ್ಮ ಪಿತೃಗಳ ದೇವರೇ, ನಮ್ಮ ಪಿತೃಗಳ ದೇವರೇ, ಪರಲೋಕದಲ್ಲಿ ದೇವರಾಗಿರುವಾತನು ನೀನಲ್ಲವೋ. ನೀನು ಜನಾಂಗಗಳ ಎಲ್ಲಾ ರಾಜ್ಯಗಳನ್ನು ಆಳುವವನಾಗಿರುತ್ತಿ. ಜಗತ್ತಿನ ಜನಾಂಗಗಳ ಎಲ್ಲಾ ರಾಜ್ಯಗಳನ್ನು ಏನು ಮಾಡುವವನಾಗಿರ್ತಿ? ಆಳುವವನಾಗಿರುತ್ತಿ. ಇನ್ನೊಂದ್ಸರಿ ಜನಾಂಗಗಳ, ನೀನು ಜನಾಂಗಗಳ, ಎಲ್ಲರೂ ಕೇಳ್ರಿ, ನೀನು ಜನಾಂಗಗಳ ಎಲ್ಲಾ ರಾಜ್ಯಗಳನ್ನು ಆಳುವವನಾಗಿರುತ್ತಿ. ನಮ್ಮ ದೇವರು ಎಲ್ಲಾ ಜನಾಂಗಗಳ ರಾಜ್ಯಗಳನ್ನ, ತಮಿಳುನಾಡು, ಕರ್ನಾಟಕ, ಆಂಧ್ರ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಮುಸ್ಲಿಂ ರಾಷ್ಟ್ರ, ಹಿಂದೂ ರಾಷ್ಟ್ರ, ಬೌದ್ಧ ರಾಷ್ಟ್ರ, ಎಲ್ಲ ಜನಾಂಗಗಳ ಎಲ್ಲ ಭಾಷೆಗಳ ರಾಜ್ಯವನ್ನ ನಮ್ಮ ದೇವರು ಏನ್ ಮಾಡುವನಾಗಿದ್ದಾನೆ? ಆಳುವವನಾಗಿದ್ದಾನೆ. ಗ್ಲೋರಿ. ಕರಗಳನ್ನು ತಟ್ಟಿ ಸಭೆ ಆತನ ನಾಮವನ್ನು ಕೈ ಮೇಲ್ಪಡಿಸೋಣ. ಆಮೇನ್. ಇನ್ನು ಇದೆಯಾ? ಅದರಲ್ಲಿ ಮುಂದೆ ಇದೆಯಾ? ಓದ್ಕೊಳ್ರಿ. ಮುಗಿತಾ? ಇದೆ. ಓದ್ರಿ. ನಿನ್ನ ಹಸ್ತದಲ್ಲಿ ಬಲ ಪರಾಕ್ರಮಗಳಿರುತ್ತವೆ. ಪ್ರಮಾಕರ ಏನಿರುತ್ತದೆ? ಉಳ್ಳದಾಗಿರುತ್ತದೆ. ಆಮೇಲೆ ನಿನ್ನ ಎದುರಿನಲ್ಲಿ ಯಾರು ನಿಲ್ಲಲಾರರು. ಆಮೇನ್. ಯಾವ ಮಾಟ ಮಂತ್ರದವರು, ಯಾವ ಮಿಲಿಟರಿ, ಯಾವ ಶಕ್ತಿ, ಯಾವ ದುಡ್ಡಿನ ಬಲ, ಯಾವ ಬಲ ನಿಮ್ಮ ಒಳಗಿರುವ ಕರ್ತನ ಮುಂದೆ ಯಾವುದು ನಿಲ್ಲಲಿಕ್ಕೆ ಸಾಧ್ಯತೆ ಇಲ್ಲ. ನಾವು ಜನಬಲ, ಹಣಬಲ, ಅಧಿಕಾರ ಬಲವನ್ನು ನೋಡಿ ಭಯಪಡುತ್ತೇವೆ. ಅವರ ಸಂಗಡ ಇರುವನಿಗಿಂತಲೂ ನಮ್ಮ ಸಂಗಡ ಇರುವನೇನಾಗಿದ್ದಾನೆ? ಹೆಚ್ಚಿನವನಾಗಿದ್ದಾನೆ. ಆಮೇನ್. ರೆವಲ್ಯೂಷನ್, ಪ್ರಕಟಣೆ 11:15 ಓದ್ಕೊಳ್ರಿ. 7ನೆಯ ದೇವದೂತನು ತುತ್ತೂರಿಯನ್ನು ಊದಿದನು. ಆಗ ಪರಲೋಕದಲ್ಲಿ ಮಹಾಶಬ್ದ ಉಂಟಾಗಿ ಲೋಕದ ರಾಜ್ಯಾಧಿಕಾರವು, ನೋಡಿ, ಲೋಕದ ರಾಜ್ಯ ಅಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು. ನಮ್ಮ ಕರ್ತನಿಗೂ ತಾನು ಅಭಿಷೇಕಿಸಿದವನಿಗೂ ಉಂಟಾಯಿತು. ಆತನು ಯುಗ ಯುಗಾಂತರಗಳಲ್ಲಿಯೂ ರಾಜ್ಯವನ್ನು ಆಳುವನು. ಆತನು ಯುಗ ಯುಗಾಂತರಗಳಲ್ಲಿಯೂ, ಕರ್ನಾಟಕ ಅಲ್ಲ, ಬರೀ ನಮ್ಮ ಚಳಿಕೆರೆ ಮಾತ್ರವಲ್ಲ, ಬೇರೆ ನಿಮ್ಮ ಊರನ್ನು ಮಾತ್ರವಲ್ಲ, ನೀವಿರುವಂತ ಸ್ಥಳಗಳನ್ನೆಲ್ಲ, ಇಡೀ ಪ್ರಪಂಚವನ್ನು ಏನ್ ಮಾಡುವನಾಗಿದ್ದಾನೆ? ಇನ್ನೊಂದ್ಸರಿ ಓದ್ರಿ. ಆತನು ಯುಗ ಯುಗಾಂತರಗಳಲ್ಲಿಯೂ ರಾಜ್ಯವನ್ನು ಆಳುವನು. ಆತನು ಯುಗ ಯುಗಾಂತರಗಳಿಗೂ, ಎಲ್ಲ ರಾಜ್ಯಗಳು ಬರ್ತಾರೆ ಹೋಗ್ತಾರೆ, ಆದರೆ ನಮ್ಮ ರಾಜ್ಯ ಮಾತ್ರ, ನಮ್ಮ ರಾಜ್ಯನು ಮಾತ್ರ ಯುಗ ಯುಗಾಂತರಗಳಲ್ಲಿ ಆಳುವಂತ ದೇವರು. ಆ ದೇವರ ಮಕ್ಕಳು ನಾವಾಗಿದ್ದೇವೆ. ಆತನು ಆಳುವವನೆಂದರೆ ನಾವು ಸೇನ್ ಮಾಡುವವರಾಗಿದ್ದೀವಿ. ಎಲ್ಲ ಹೇಳ್ರಿ, ಆತನು ಆಳುವವನಾಗಿದ್ದರೆ ನಾವು ಸೇನಾಗಿದ್ದೀವಿ, ಆಳುವವರಾಗಿದ್ದೇವೆ. ಹಲ್ಲೆಲೂಯಾ. 2 ಪೂರ್ವಕಾಲ ವೃತ್ತಾಂತ ಆದ್ಮೇಲೆ ಯಾವ್ದು ಬರುತ್ತೆ? ವೆರಿ ಗುಡ್. ಎಜ್ರನು. ಎಲ್ಲರೂ ಹೇಳ್ರಿ, ಎಜ್ರನು. ಅಲ್ಲಿ ಯೇಸು ಏನಾಗಿದ್ದಾರೆ? ಆತನು ನೋಡ್ಬೇಕಾದ್ರೆ ವಚನವನ್ನು ಓದಿಕೊಳ್ಳಿ. ಎಜ್ರ 7:10 ಓದ್ಕೊಳ್ರಿ. 7:10 ಓದ್ಕೊಳ್ರಿ. ಒಬ್ರು ಯೋಹಾನ 8:36 ಓದ್ಕೊಳ್ರಿ. ಅವನು ಯೆಹೋವ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ ಅನುಸರಿಸಲಿಕ್ಕೂ ಇಸ್ರಾಯೇಲಿಗೆ ಅದರ ವಿಧಿ ನ್ಯಾಯಗಳನ್ನು ಕಲಿಸಲಿಕ್ಕೂ ದೃಢ ಮಾಡಿಕೊಂಡಿದ್ದನು. 7:10 ಎಜ್ರ 7:10 7:10 ಓಕೆ. ಈತನು ಎಜ್ರ ನೋಡಬೇಕಾದ್ರೆ ಈತನು ಯಾಜಕನಾಗಿ, ಆತನು ಬಿಡುಗಡೆ ಕೊಡುವಂತ ಯಾಜಕನಾಗಿ
ಆತನು ಉಳ್ಳವನಾಗಿದ್ದ. ಬರೀ ಯಾಜಕನಾಗಿ ಬರೀ ಆತನು ಆತನು ಬೋಧಿಸುವನಾಗಿ ಮಾತ್ರ ಅಲ್ಲ, ಆತನು ಸ್ವತಂತ್ರವನ್ನ ಬಿಡುಗಡೆಯನ್ನು ಕೊಡುವಂತ ರಾಜನಾಗಿದ್ದನು. ಅದಕ್ಕೆ ಯೋಹಾನ 8:36 ನೋಡ್ತೇವೆ, ಓದ್ಕೊಡ್ರಿ. 8:36. ಮಗನು ಶಾಶ್ವತವಾಗಿ ಇರುವನು, ಮಗನು ಶಾಶ್ವತವಾಗಿ ಇರುವನು, ಆದದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ, ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆ ಆಗುವುದು, ನಿಜವಾಗಿ ನಿಮಗೆ ಬಿಡುಗಡೆ ಆಗುವುದು. ಹಲ್ಲೆಲೂಯಾ. ಸೊ ಎಜ್ರನು ಬರೆದ ಪುಸ್ತಕದಲ್ಲಿ ನಮಗೆ ನಿಜವಾದಂತ ಬಿಡುಗಡೆಯನ್ನು ಕೊಡುವಂತ ಬಿಡುಗಡೆಯ ನಾಯಕನಾಗಿ ಆತನು ಕಂಡು ಬರುವನಾಗಿದ್ದಾನೆ ಪ್ರೇರ. ಹಲ್ಲೆಲೂಯಾ. ಎಜ್ರನಾದ ಪುಸ್ತಕದ ನಂತರವಾಗಿ ಯಾವ ಪುಸ್ತಕ ಬರುತ್ತೆ? ನೆಹೆಮೀಯನು ಬರೆದಂತ ಪುಸ್ತಕವಾಗಿ ಕಾಣಲ್ಪಡುತ್ತದೆ. ನೆಹೆಮೀಯನು ಬರೆದ ಪುಸ್ತಕದಲ್ಲಿ ಯೇಸು ಏನಾಗಿದೆ ಅಂದ್ರೆ, ಮುರಿದುದನ್ನ, ಬಿದ್ದು ಹೋದುದನ್ನ, ಕೆಡವಿ ಹೋದುದನ್ನ, ಹಾಳಾದುದನ್ನ, ನಾಶವಾದುದನ್ನ, ಸುಟ್ಟು ಹೋದುದನ್ನ ಪುನಃ ಸ್ಥಾಪಿಸುವನು, ತಿರುಗಿ ಜೀರ್ಣೋದ್ಧಾರ ಮಾಡುವವನು, ತಿರುಗಿ ನಿರ್ಮಿಸುವವನು, ತಿರುಗಿ ಕಟ್ಟುವವನಾಗಿ ಆತನು ಕಂಡು ಬರುವವನಾಗಿದ್ದಾನೆ. ಹಲ್ಲೆಲೂಯಾ. ನೆಹೆಮೀಯ 2:17 ಒಬ್ರು ತೆಗೆದುಕೊಳ್ಳ್ರಿ. ನೆಹೆಮೀಯ 2:17 ಒಬ್ರು, ಇನ್ನೊಬ್ರು ಯೆಶಾಯ 61:4 ತೆಗೆದುಕೊಳ್ಳ್ರಿ. ಆಗ ನಾನು ಅವರಿಗೆ ನಮ್ಮ ದುರವಸ್ಥೆ ನಿಮ್ಮ ಕಣ್ಣ ಮುಂದಿರುತ್ತದಲ್ಲವೋ, ನಮ್ಮ ದುರವಸ್ಥೆ ನಿಮ್ಮ ಕಣ್ಣಿನ ಮುಂದೆ ಇರುತ್ತದಲ್ಲವೋ, ಯೆರೂಸಲೇಮ್ ಪಟ್ಟಣವು ಹಾಳು ಬಿದ್ದದೆ, ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿರುತ್ತದೆ. ಬನ್ನಿರಿ ಯೆರೂಸಲೇಮಿನ ಗೋಡೆಯನ್ನು ಕಟ್ಟೋಣ. ಬನ್ನಿರಿ ಯೆರೂಸಲೇಮಿನ ಗೋಡೆಯನ್ನು ಏನ್ ಮಾಡೋಣ? ಕಟ್ಟೋಣ, ತಿರುಗಿ ಕಟ್ಟೋಣ, ಹೊಸದಾಗಿ ಕಟ್ಟೋಣ ಅಲ್ಲ, ಬಿದ್ದು ಹೋದುದನ್ನ ಕಟ್ಟೋಣ. ಹಾಗಾದ್ರೆ ನಮ್ಮ ದೇವರು ಬಿದ್ದು ಹೋಗಿರುವ ನಿನ್ನ ಪರಿಶುದ್ಧ ಜೀವಿತ, ಬಿದ್ದು ಹೋಗಿರುವ ಆಶೀರ್ವಾದ, ಬಿದ್ದು ಹೋಗಿರುವ ಸಮಾಧಾನ, ಬಿದ್ದು ಹೋಗಿರುವ ನಂಬಿಕೆ, ಬಿದ್ದು ಹೋದ ದಾವೀದನ ಗುಡಾರವನ್ನ ಯೇಸು ತಿರುಗಿ ಕಟ್ಟಲಿಕ್ಕೆ ಬಂದ. ಹಲ್ಲೆಲೂಯಾ. ಹಾಗಾದ್ರೆ ನೆಹೆಮೀಯನ ಬರೆದ ಪುಸ್ತಕದಲ್ಲಿ ದೇವರು ನಮ್ಮ ನೋಡಿ ಹೇಳ್ತಾನೆ, ಆತನ ಏನಾಗಿದ್ದಾನೆ? ತಿರುಗಿ ಕಟ್ಟುವ ದೇವರಾಗಿದ್ದಾನೆ. ಎಷ್ಟು ಸಾರಿ ಬಿದ್ದು ಹೋದ್ರು ತಿರುಗಿ ಕಟ್ಟುವನಾಗಿದ್ದಾನೆ. ನೀತಿವಂತನು 7 ಸಾರಿ ಬಿದ್ರು ಆತನು ದೇವರೆಬ್ಬಿಸುವನಾಗಿದ್ದಾನೆ. ಪೇತ್ರನು, ಸ್ವಾಮಿ ನಾವು ಸಾಯ್ತಿದ್ದೇವೆ ಅಂತೇಳಿ ಮುಳುಗ್ತಿದ್ದವನನ್ನ ದೇವರು ತಿರುಗಿ ಮೇಲೆ ಕೆಬ್ಬಿಸಿದ. ನಿನ್ನನ್ನು ದೇವರು ತಿರುಗಿ ಕಟ್ಟುವಂತ ದೇವರಾಗಿದ್ದಾನೆ. ಓದ್ಕೊಳ್ರಿ ಸೋಡಮಡಿ 5 ಯೆಶಾಯ 61:4. ಪುರಾತನ ಕಾಲದಲ್ಲಿ ಆಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವನು. ಪೂರ್ವದಲ್ಲಿ ಪಾಳು ಬಿದ್ದುದನ್ನು ಪುನಃ ಎಬ್ಬಿಸುವನು. ತಲತಲಾಂತರಗಳಿಂದ ಹಾಳು ಬೀಳಾದ ಪಟ್ಟಣಗಳನ್ನು ಜೀರ್ಣೋದ್ಧಾರ ಮಾಡುವರು. ಆಮೆನ್. ಹಲ್ಲೆಲೂಯಾ. ದೇವರು ತಿರುಗಿ ಕಟ್ಟುವ ದೇವರಾಗಿದ್ದಾನೆ. ಯಾವ ಪುಸ್ತಕದಲ್ಲಿ? ನೆಹೆಮೀಯನ ಬರೆದ ಪುಸ್ತಕದಲ್ಲಿ ಯೇಸು ಏನಾಗಿದ್ದಾರೆ? ಮುರಿದ ಮನಸ್ಸನ್ನು ಕಟ್ಟುವವನಾಗಿದ್ದಾನೆ. ಜಜ್ಜಿದ ಹೃದಯವನ್ನು ತಿರಸ್ಕಾರ ಮಾಡದವನಾಗಿದ್ದಾನೆ. ಬೈಬಲ್ ಹೇಳ್ತದೆ, ನಾನು ಮುರಿದ ಮನಸ್ಸನ್ನು ಕಟ್ಟುವವನು. ನಂದಿ ಹೋಗುತ್ತಿರುವ ದೀಪವನ್ನು ಆರಿಸದವನು, ತಿರುಗಿ ಬೆಳಗುವಂತೆ ಮಾಡುವವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನೆಹೆಮೀಯನ ಪುಸ್ತಕದ ನಂತರವಾಗಿ ಯಾವ ಪುಸ್ತಕ ಬರುತ್ತೆ? ಯಾವುದು? ಎಸ್ತಳು. ಯಾರು ಹೇಳ್ತಾ ಇದ್ದೆ? ಯಾವ ಪುಸ್ತಕ? ಎಸ್ತರಳು. ಹಲ್ಲೆಲೂಯಾ. ಎಸ್ತರಳು ಬರೆದ ಪುಸ್ತಕದಲ್ಲಿ ಯೇಸು ಏನಾಗಿದ್ದಾರೆ ಅಂದ್ರೆ, ತನ್ನ ಜನರ ರಕ್ಷಣೆಯ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ತನ್ನ ಜನರನ್ನು ಕಾಯುವವನು, ರಕ್ಷಿಸುವನು, ಪ್ರೊಟೆಕ್ಟ್ ಮಾಡುವನು, ಸಂರಕ್ಷಕನಾಗಿ ಕಂಡು ಬರುವನಾಗಿದ್ದಾನೆ. ಎಸ್ತರ್ ಬರೆದ ಪುಸ್ತಕ 4:14 ಓದ್ಕೊಳ್ರಿ ಒಬ್ರು. ಇನ್ನೊಬ್ಬರು ಕೀರ್ತನೆ 121:7. ಕೀರ್ತನೆ 121:7 ಓದ್ಕೊಳ್ರಿ. ನೀನು ಈಗ ಸುಮ್ಮನಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯಹೂದ್ಯರಿಗೆ ಬೇರೆ ಕಡೆಯಿಂದ ಸಹಾಯವು ವಿಮೋಚನೆಯು ಉಂಟಾಗುವುದು.
ನೀನಾದರೂ ನಿನ್ನ ತಂದೆಯ ಮನೆಯವರೊಡನೆ ತಂದೆಯ ಮನರೊಡನೆ ನಾಶವಾಗಿವಿ. ಈಗ 20 ಕೀರ್ತನೆ 121 ಹೇಳುವುದ್ರಿ, ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ಕೇಳ್ರಿ, ಯೆಹೋವನು ನಿನ್ನನ್ನು ಎಲ್ಲಾ ಕೇಡುಗಳಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ಹಲ್ಲೆಲೂಯಾ. ದೇವರು ನಿನ್ನನ್ನು ಕಾಯುವವನು ಮತ್ತು ತಪ್ಪಿಸು. ಇಸ್ರಾಯೇಲರು ಕಾಯುವಂತ ದೇವರು ಏನಾಗುವುದಿಲ್ಲ, ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಹಾಗಾದರೆ ದೇವರು ಎಸ್ತೇರಳ ಬರೆದ ಪುಸ್ತಕದಲ್ಲಿ ಯಹೂದ್ಯರನ್ನ ದೇವರು ಹಾಮಾನನ ಕೈಯಿಂದ ತಪ್ಪಿಸಿದ ಹಾಗೆ ನಿನ್ನನ್ನು ದುಷ್ಟನ ಕೈಯಿಂದ, ಅವನ ವಂಚನೆಗಳಿಂದ, ಅವನ ಕೇಡುಗಳಿಂದ ಯಾವ ಕೇಡು ನಿನಗೆ ಸಂಭವಿಸದಂತೂ ಉಪದ್ರವ ನಿನ್ನ ಗೂಡಾರದ ಸಮೀಪಕ್ಕೆ ಬಾರದಂತೆ ಹಗಲು ಇರುಳು ಆತನು ನಿನ್ನ ಮೇಲೆ ಕಣ್ಣಿಟ್ಟು ನಿನ್ನನ್ನು ಕಾಯುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನನ್ನು ಕಾಣುವ ದೇವರು, ಕಾಯುವಂತ ದೇವರಾಗಿದ್ದಾನೆ. ಎಸ್ತರ್ ಪುಸ್ತಕ ಆದ್ಮೇಲೆ ಯಾವ ಪುಸ್ತಕ ಬರುತ್ತೆ? ಯೋಬನು. ನೋಡ್ರಿ, ಈ ಒಂದೊಂದು ಪುಸ್ತಕದಲ್ಲಿರುವಂತ ಯೇಸು ಏನಾಗಿದ್ದಾರೆ ಅಂತೇಳಿ ಪ್ರಸಂಗ ಮಾಡಿದ್ರೆ ಒಂದೊಂದು ವಾರನೇ ಬೇಕಾಗುತ್ತೆ, ಅಥವಾ ಒಂದೊಂದು ಬಗ್ಗೆ ಮಾತಾಡಕ್ಕೆ ಅಟ್ಲೀಸ್ಟ್ 1 ಗಂಟೆ ಆದರೂ ಬೇಕಾಗತ್ತೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆದ್ರೆ ಇವತ್ತು ನಾವು ನಿಮಗೆ ಮೇಲ್ನೋಟವಾಗಿ ಹೊರನೋಟವನ್ನ ನಿಮಗೆ ಹೇಳ್ತಾ ಇದೀವಿ. ಎಸ್ತರ್ ಪುಸ್ತಕ ಆದ್ಮೇಲೆ ಯಾವ್ದು ಪುಸ್ತಕ ಬರುತ್ತೆ? ಯೋಬನು. ಯೋಬನಲ್ಲಿ ಯೇಸು ಏನಾಗಿದ್ದಾರೆ ನಾವು ನೋಡಕ್ ಹೋಗೋಣವ. ಯೋಬನು ಬರೆದ ಪುಸ್ತಕದಲ್ಲಿ ಯೇಸು ದೇವರು ಹಾಗೂ ಮನುಷ್ಯರ ಮಧ್ಯಸ್ಥನಾಗಿ ಕಂಡು ಬರುವವನಾಗಿದ್ದಾನೆ. ಯಾರಿಗೆ ಮಧ್ಯಸ್ಥನಾಗಿದ್ದಾನೆ? ದೇವರಿಗೂ ಮನುಷ್ಯರಿಗೂ ಯೇಸು ಯೋಬನ ಬರೆದ ಪುಸ್ತಕದಲ್ಲಿ ಏನಾಗಿದ್ದಾರೆ? ಮಧ್ಯಸ್ಥನಾಗಿ ಕಂಡು ಬರುವವನಾಗಿದ್ದಾನೆ. ವಾಕ್ಯ ಓದಿಕೊಳ್ಳೋಣವ. ಯೋಬನು ಬರೆದ ಪುಸ್ತಕ 9:33. ಒಬ್ಬರು, ಇನ್ನೊಬ್ಬರು 1 ತಿಮೋತಿ 2:5 ಇನ್ನೊಬ್ಬರು ಓದ್ಕೊಳ್ರಿ. ನಮ್ಮಿಬ್ಬರ ಮೇಲೆ ಕೈ ಇಡುವನಾಗಿಯೂ ಮಧ್ಯಸ್ಥನಾಗಿಯೂ ಇರುವ ನ್ಯಾಯಾಧಿಪತಿಯು ಯಾರೂ ಇಲ್ಲ. ಹಲ್ಲೆಲೂಯಾ. ಯೋಬನ ಅಲ್ಲಿ ಪುಸ್ತಕದಲ್ಲಿ ನಮ್ಮ ನಡುವೆ, ನಮ್ಮ ಮಧ್ಯದಲ್ಲಿ ಕೈ ಇಡುವಂತ ನ್ಯಾಯಾಧಿಪತಿ ಯಾರು ಇಲ್ಲ. ಆದರೆ 1 ತಿಮೋತಿ 2:5 1 ತಿಮೋತಿ 2:5 ಓದ್ತೀವಿ. 1 ತಿಮೋತಿ 2:5 ಓದ್ಕೊಳ್ಳೋಣ. ಯಾಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ. ಹಲ್ಲೆಲೂಯಾ. ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಹಾಗಾದರೆ ಯೋಬನ ಪುಸ್ತಕದಲ್ಲಿ ಯೇಸು ಏನಾಗಿದ್ದಾರೆ? ಮೀಡಿಯೇಟರ್, ಮಧ್ಯಸ್ಥನಾಗಿದ್ದಾನೆ, ಮಧ್ಯವರ್ತಿಯಾಗಿದ್ದಾನೆ. ಯಾರಾಗಿದ್ದಾನೆ? ಮಧ್ಯವರ್ತಿ ಅಂದ್ರೆ ಅರ್ಥ ಏನು? ಈಗ ಒಂದು ದೇಶಕ್ಕೂ ಇನ್ನೊಂದು ದೇಶಕ್ಕೂ ಏನೋ ಒಂದು ಗಲಾಟೆ ಯುದ್ಧಗಳನ್ನು ಮಾಡಬೇಕಾದ್ರೆ ಮಧ್ಯವರ್ತಿಗಳನ್ನು ಉಪಯೋಗಿಸ್ತಾರೆ. ಒಂದು ವೇಳೆ ಈ ನಾವೊಂದು ಜಾಗವನ್ನು, ಹೊಲವನ್ನು ಏನೋ ತೋಳ್ಬೇಕಾದ್ರೆ ಒಬ್ಬರು ರೇಟ್ ಹೇಳ್ತಾ ಇದ್ದಾರೆ ಅಂತ ಇಟ್ಕೊಳ್ರಿ. ಆಗ ಅವ್ರಿಗೆ ಯಾರಾದರೂ ಬಹಳ ಕ್ಲೋಸ್ ಆಗಿರೋರು, ಪರಿಚಯವ್ರ ಮೂಲಕವಾಗಿ ಏನ್ ಮಾಡ್ತೀವಿ? ಸ್ವಲ್ಪ ರೇಟಿಗೆ ಇನ್ನೂ ಸ್ವಲ್ಪ ಕಡಿಮೆ ಮಾಡಿಸ್ರಿ, ಅವ್ರಿಗೆ ಹೇಳ್ರಿ ನಾವು ಪರಿಚಯ. ಅವ್ರು ಹೋಗಿ ಏನ್ ಮಾಡಿದ್ರೆ, ಅವ್ರು ನಮಗೆ ಬಹಳ ಕ್ಲೋಸ್ ಆದವರು, ಬಹಳ ಪರಿಚಯವರು, ಸ್ವಲ್ಪ ಕಡಿಮೆ ಮಾಡ್ರಿ. ಮಧ್ಯವರ್ತಿಯನ್ನ ಉಪಯೋಗ ಮಾಡಿ. ಈ ಬ್ರೋಕರ್ಗಳಂತ ಹೇಳ್ತಾರೆ ನೋಡ್ರಿ. ಈ ಬ್ರೋಕರ್ಗಳು ಏನ್ ಮಾಡ್ತಾರೆ? 2 ಕಡೆಗೂ ಮಾತಾಡ್ತಾರೆ. ಹೋಗ್ಲಿ ಬಿಟ್ಕೊಡ್ರಿ. ಇಲ್ಲ ಅವ್ರು ಹೇಳ್ತಾರೆ ಅಷ್ಟಕ್ಕೆ ಹೋಗಲ್ಲ, ಇಷ್ಟಕ್ಕೆ ಬಿಟ್ಕೊಡ್ರಿ. ಅದೇ ರೀತಿಯಾಗಿ ಯೇಸು ನಮಗಾಗಿ ತಂದೆಯಾದ ದೇವರಿಗೂ ಮಧ್ಯವರ್ತಿಯಾಗಿ ಇದ್ದುಕೊಂಡು, ತಂದೆಯೇ ಇವ್ರನ್ನ ಕ್ಷಮಿಸು, ಇವರು ಒಳ್ಳೆ ನನ್ನ ರಕ್ತವನ್ನ ನೋಡು, ಇವ್ರಿಗಾಗಿ ನಾನು ಏನ್ ಮಾಡಿದ್ದೇನೆ? ರಕ್ತವನ್ನ ಸುರಿಸಿದ್ದೇನೆ ಎಂಬುದಾಗಿ ಯೇಸು ಏನ್ ಮಾಡ್ತಾನೆ? ನಮಗಾಗಿ ಮಧ್ಯವರ್ತಿಯಾಗಿ ದೇವರ ಬಳಿಗೆ ಮಾತಾಡ್ತಾನೆ. ಯೇಸು ಸಹ, ತಂದೆಯಾದ ದೇವರು ಸಹ ಏನ್ ಮಾಡ್ತಾನೆ? ತನ್ನ ಮಗನನ್ನು ನೋಡಿ 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 ನಮ್ಮ ಮೇಲೆ ಸಹ ಏನಾಗಿದ್ದೇನೆ? ಕರುಣೆ ಉಳ್ಳವನಾಗಿ ಅದು ನೋಡು, ನನ್ನ ಮಗ ನೋಡ್ಕೊಂಡು ನಿನ್ ಬಿಡ್ತಾ ಇದ್ದೀನಿ. ಕೆಲವು ಹೇಳ್ತಾರಲ್ಲ, ಅವ್ರ ಮುಖ ನೋಡಿ ನಿನ್ನ ಬಿಡ್ತಾ ಇದ್ದೀನಿ ನೋಡು, ಅವ್ರ ಮಾತು ಕೇಳಿ ನಿನ್ನ ಬಿಡ್ತಾ ಇದ್ದೀನಿ ನೋಡು. ಇಲ್ಲ ಅಂದ್ರೆ ಅಷ್ಟೇ. ಇವತ್ತು ದೇವರು ನಮ್ಮನ್ನು ಬಿಟ್ಟಿಯಾಗಿ ಆಶೀರ್ವದಿಸೋದೇನು ಗೊತ್ತಾ? ನನ್ನ ಮಗನ ಮುಖ ನೋಡಿ ನಿನ್ನನ್ನು ಆಶೀರ್ವಿಸ್ತಾ ಇದ್ದೀನಿ.
ನನ್ನ ಮಗು ಮುಖ ನೋಡಿ ನೀನು ಏನ್ ಮಾಡಿದ್ದೀನಿ, ನಾನು ನಿನ್ನನ್ನು ಆರಿಸ್ಕೊಂಡಿದ್ದೀನಿ. ನನ್ನ ಮಗು ಮುಖ ನೋಡಿ ಏನ್ ಮಾಡಿದ್ಯಾ, ನೀನು ನನ್ನ ರಾಜ್ಯಕ್ಕೆ ಬರ್ತಾ ಇದೆಯಾ, ನನ್ನ ಮಗನ ವಸ್ತ್ರವನ್ನ ಧರಿಸ್ಕೊಂಡಿದ್ಯಾ, ಅದಕ್ಕೆ ನನ್ನ ಹತ್ರ ಬರ್ತಾ ಇದೆಯಾ. ಇಲ್ಲ ಅಂದ್ರೆ ನಿನಗೇನಿಲ್ಲ, ನನ್ನಲ್ಲಿ ಪಾಲಿಲ್ಲ. ಇದು ದೇವರಿಗೂ ನಮಗೂ ಮಧ್ಯಸ್ಥನಾಗಿರುವುದು ಯೇಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಮಾತ್ರ ನಮ್ಮ ಮಧ್ಯಸ್ಥನಾಗಿಲ್ಲದೆ ಹೋದರೆ ನಾವೆಲ್ಲರೂ ವಾಪಸ್ ಎಲ್ಲಿಗೆ ಹೋಗ್ಬಿಡ್ತಿದ್ವಿ, ಹಳೆ ದಾರಿಗೆ, ಹಳೆ ರೂಟ್ ಹೋಗ್ಬಿಡ್ತಿದ್ವಿ. ನಾವು ಹೋಗ್ತಾ ಇದ್ರು, ಯೇಸು ಎಳ್ಕೊಂಡು ಬಂದು ತಂದೆ ಮುಂದೆ ನಿಲ್ಲಿಸ್ತಾ ಇದ್ದಾನೆ. ತಂದೆ ಹೇಳ್ತಾ ಇದ್ದಾನೆ, ಏನಪ್ಪ ಅವನು ಹಂಗೆಲ್ಲ ಮಾಡ್ದ, ಅಷ್ಟೆಲ್ಲ ಹೇಳ್ದ, ಅಷ್ಟೆಲ್ಲ ಮಾಡ್ದ, ಆದ್ರೂ ಹೌದಪ್ಪ ಅವನ್ ಹಂಗೇನೆ, ನಾನು ಅವನಿಗೋಸ್ಕರ ಏನಾಗಿದ್ದೀನಿ ಬಲೆ. ನೋಡ್ರಿ, ಯೇಸು ಮಧ್ಯವರ್ತಿಯಾಗಿ ನಮ್ಮನ್ನ, ದೇವರನ್ನ ಒಂದು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಯೋಬನ ಬರುವ ಪುಸ್ತಕದಲ್ಲಿ ಯೇಸು ಮಧ್ಯವರ್ತಿಯಾಗಿದ್ದಾನೆ, ಮೀಡಿಯೇಟರ್ ಆಗಿದ್ದಾನೆ. ಯೋಬನ ಪುಸ್ತಕ ಆದ್ಮೇಲೆ ಯಾವ ಪುಸ್ತಕ ಬರುತ್ತೆ? ಕೀರ್ತನೆಗಳು. ವೆರಿ ಗುಡ್, ಹಲ್ಲೆಲೂಯಾ. ಸೊ ಕೀರ್ತನೆಗಳಲ್ಲಿ ಯೇಸು ನಮಗೇನಾಗಿದ್ದಾನೆ, ಬೆಳಗ್ಗೆಯಲ್ಲಿಯೂ ರಾತ್ರಿಯ ಸಮಯದಲ್ಲಿಯೂ ನಮ್ಮ ಗೀತೆ ಆಗಿದ್ದಾನೆ. ಹಲ್ಲೆಲೂಯಾ. ಮಾರ್ನಿಂಗ್ ಅಂಡ್ ನೈಟ್ ಈಸ್ ಅವರ್ ಸಾಂಗ್, ಈಸ್ ಅವರ್ ಸಿಂಗಿಂಗ್. ಆತನು ನಮ್ಮ ಕೀರ್ತನೆ ಆಗಿದ್ದಾನೆ, ಆತನೇ ನಮ್ಮ ಆರಾಧನೆ ಆಗಿದ್ದಾನೆ, ಆತನೇ ನಮಗೆ ಸ್ತುತಿಯಾಗಿದ್ದಾನೆ, ಆತನೇ ನಮಗೇನಾಗಿದ್ದಾನೆ, ಸ್ತೋತ್ರವಾಗಿದ್ದಾನೆ. ಬೆಳಗ್ಗೆ ಸಂಜೆ, ಮುಂಜಾನೆ ರಾತ್ರಿಯು, ಎಲ್ಲದಕ್ಕೂ ಆತನೇನಾಗಿದ್ದಾನೆ, ಸ್ತುತಿಗೂ ಪಾತ್ರನಾಗಿದ್ದಾನೆ. ಕೀರ್ತನೆ 30 ಅದರಲ್ಲಿ 5ನೇ ವಚನವನ್ನು ಓದ್ಕೊಳ್ರಿ. ಇನ್ನೊಬ್ಬರು 42:8 ಓದಿಕೊಳ್ರಿ ಕೀರ್ತನೆಯಲ್ಲೇ. ಇನ್ನು ಬಹಳ ಇದೆ, ಇಲ್ಲಿಗೆ ನಾನು ಮುಗಿಸ್ತೇನೆ. ಆತನ ಕೋಪವು ಕ್ಷಣ ಮಾತ್ರವೇ. ಆತನ ಕೋಪವು ಎಂತ ಮಾತ್ರವೇ, ಕ್ಷಣ ಮಾತ್ರವೇ. ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವುದು. ಸಂಜೆಗೆ ದುಃಖವೆಂಬುದು ಬಂದರು ನಮ್ಮ ಬಳಿಯಲ್ಲಿ ಇಳುಕೊಂಡರು. ಮುಂಜಾನೆ ಹರ್ಷಧ್ವನಿಯು ಕೇಳಿಸುವುದು. ಇವತ್ತು ದುಃಖ, ಸಾಯಿಗಳ ದುಃಖ, ಆದರೆ ಬೆಳಗ್ಗೆನೆ ನಮಗೇನ್ ಬರುತ್ತೆ, ಏನಂತೆ, ಹರ್ಷಧ್ವನಿ ಉಂಟಾಗುವುದು. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದ್ಕೊಳ್ಳೋಣ, 42:8. ಯೆಹೋವನು ನನಗೆ ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವನು. ತನ್ನ ಪ್ರೀತಿಯನ್ನು ನನಗೆ ಹಗಲೆಲ್ಲ, ಸೂರ್ಯ, ಕಷ್ಟ, ಹಗಲತ್ತು ಏನೆಲ್ಲ ಇದೆಯೋ ಹಗಲಲ್ಲಿ ಆತನೇನ್ ತೋರ್ಪಡಿಸ್ತಾನೆ, ಪ್ರೀತಿಯನ್ನು ತೋರ್ಪಡಿಸಿ ರಾತ್ರಿಯ ವೇಳೆಯಲ್ಲಿ ಆತನ ಕೀರ್ತನೆ ನನ್ನಲ್ಲಿರುವುದು. ಆತನ ಕೀರ್ತನೆ ನನಗೆ ಇರುವುದು. ಹಾಗಾದರೆ ಯೇಸು ನಮಗೆ ಹಗಲೆಲ್ಲ ಪ್ರೀತಿಯನ್ನು, ರಾತ್ರಿಯಲ್ಲಿ ನಮಗೆ ಯೇಸು ಏನಾಗಿದ್ದಾರೆ, ಕೀರ್ತನೆ, ಹಾಡು, ಸ್ತೋತ್ರ, ಸ್ತುತಿಯು. ರಾತ್ರಿಯಲ್ಲಿ ಸ್ತೋತ್ರ, ಹಗಲೆಲ್ಲ ದೇವರ ಪ್ರೀತಿ. ಹಾಗಾದರೆ ಕೀರ್ತನೆಯಲ್ಲಿ ಯೇಸು ಹಗಲಲ್ಲಿ ಏನಾಗಿದ್ದಾನೆ, ಕೀರ್ತಿಯು, ಸ್ತೋತ್ರವು, ಪ್ರೀತಿಯು. ರಾತ್ರಿಯಲ್ಲಿಯೂ ಯೇಸು ಏನಾಗಿದ್ದಾನೆ, ಸ್ತೋತ್ರವು, ಕೀರ್ತನೆಯಾಗಿ ಇದ್ದಾನೆ. ಎಷ್ಟು ಮಂದಿಗೆ ನಿಮಗೆ ಹಗಲಲ್ಲಿ ದೇವರು ಪ್ರೀತಿಯನ್ನು ಕಾಣ್ತಾ ಇದ್ದೀರಿ, ರಾತ್ರಿಯಲ್ಲಿ ದೇವರನ್ನು ಸ್ತೋತ್ರ ಮಾಡುವರಾಗಿದ್ದೀರಿ? ಪ್ರೈಸ್ ಗಾಡ್, ಹಲ್ಲೆಲೂಯಾ. ಹಗಲಲ್ಲಿ ಮೇಘಸ್ತಂಭ, ഇരുಳಲ್ಲಿ ಏನಾಗಿದ್ದಾನಂತೆ, ಅಗ್ನಿ ಸ್ತಂಭವಾಗಿದ್ದ. ಇವತ್ತು ದೇವರು ನಮಗೆ ಹಗಲೆಲ್ಲ ಪ್ರೀತಿ ಸ್ವರೂಪಿ, ರಾತ್ರಿ ಎಲ್ಲ ಕೀರ್ತನೆ. ಅಯ್ಯೋ ಅಪ್ಪ ಅಮ್ಮ ಎಂಬುದು ಭಯ, ಅಯ್ಯೋ ದೆವ್ವ ಬಂದೈತೆ, ಅಯ್ಯೋ ಕಷ್ಟ ಬಂದೈತೆ ಎಂದು ಕೂಗಂಗಿಲ್ಲ, ಅಯ್ಯೋ ಇವತ್ತು ಅಮಾಸೆಯಿಂದ ಕಿರ್ಚಂಗಿಲ್ಲ. ನೆಮ್ಮದಿಯಾಗಿ ಸ್ತೋತ್ರ ಮಾಡಿ ಮಾಡೋದಾಗಿದ್ದಾನೆ, ಮಲಗುವಂಗೆ ಮಾಡಿದ್ದಾನೆ. ಆಮೆನ್, ಗ್ಲೋರಿ, ಹಲ್ಲೆಲೂಯಾ, ಪ್ರೈಸ್ ಗಾಡ್. ಎಲ್ಲವರೆಗೂ ನೋಡಿದ್ವಿ ನಾವು, ಇವಾಗ ಎಲ್ಲವರೆಗೂ ನೋಡಿದೀವಿ. ಇನ್ನು ಏನೇನು ಪುಸ್ತಕ ಇದೆ ಕೀರ್ತನೆ ಆದ್ಮೇಲೆ? ಜ್ಞಾನೋಕ್ತಿಗಳು, ಪ್ರಸಂಗಿ, ಆಮೇಲೆ ಪರಮಗೀತೆ, ಯೆಶಾಯ, ಯೆರೆಮೀಯ, ಪ್ರಲಾಪಗಳು, ಎಜೆಕೇಲನು, ದಾನಿಯೇಲನು, ಇನ್ನು ಬಹಳ ಇದೆ. ಪ್ರೈಸ್ ಗಾಡ್. ಇನ್ನೊಂದ್ಸರಿ ಇನ್ನೊಂದಿನ ಮೀಟಿಂಗ್ ಇಟ್ಟು ಕರಿತೀವಿ, ಆಗ ಬರ್ತೀರಾ?